Agastya Vlogs. ಅಗಸ್ತ್ಯ ಮೊಗರ್ಗೆ ಬರ್ತಿದ್ದಾನೆ. ನಮ್ಮ ಕಾನ್ಶನ ಬೀಚ್ ಮೋಡಿಂದ ಡೀಸೆಂಟ್ ಮೋಡ್ ಚೇಂಜ್ ಮಾಡೋಣ. ಅದೇನಂದ್ರೆ ನಮ್ ಗಾಡಿ ತಗೊಂಡ ಗಾಡಿ ಹೀಗಿತ್ತು. ಸೊ ಅದಾದ್ಮೇಲೆ 1 ಮಂತ್ 2 ಮಂತ್ಸ್ ಲೇಟರ್ ಈ ತರ ಕನ್ವರ್ಟ್ ಮಾಡ್ಕೊಂಡೆ. ಆಫೀಸ್ ಕೆಲಸ ಚೇಂಜ್ ಮಾಡಿದ್ನಲ್ಲ. ಸೊ ಮಾರತಾಡಿ ನಿಮಗೆ ಗೊತ್ತು ಇನ್ಫ್ಯಾಕ್ಟ್ರಿ ಮಾಡೋಲ್ಲಿ ಟ್ರಾಫಿಕ್ ಹೆಂಗಿರ್ತದ. ಸೊ ಮಿರರ್ ಇಟ್ಕೊಂಡು ನನಗೆ ಗಾಡಿ ನುಗ್ಸಕ್ ಆಗ್ತಿರ್ಲಿಲ್ಲ. ಅದೊಂದು ರೀಸನ್ಗೆ ಮಾಡಿದೆ. ಮಿರರ್ ಮತ್ತೆ ಹ್ಯಾಂಡ್ ಗಾರ್ಡ್ ಎರಡು ಬಿಚ್ ಹಾಕಿದೆ. ಲುಕ್ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಯ್ತು. ಲೈಕ್ ನೋಡೋದಕ್ಕಂತೂ ಚಿಂತೆ ಆಗಿತ್ತು. ಸೊ ಹೋಗ್ತಿರೋದು ಕೋಸ್ಟಲ್ ರೈಡ್ ಡಿಸ್ಟ್ರಿಕ್ಟ್ ಅಲ್ಲಿ ಲೈಕ್ ಚೆಕ್ ಪೋಸ್ಟ್ ಅಲ್ಲಿ. ಲಾಸ್ಟ್ ಟೈಮ್ ನಾನು ಆ ಭದ್ರಾವತಿ ಹೋದಾಗಲೇ ಹಿಡಿದ್ರು ಎಲ್ಲಪ್ಪ ಮಿರರ್ ಹಂಗೆ ಹಿಂಗೆ ಅಂತ. ನಾವು ಸರ್ ಮಿರರ್ ಹೊಡೆದೋಯ್ತೆ ಆರ್ಡರ್ ಕೊಟ್ಟಿದ್ದೀವಿ ಅಂತ ಹೆಂಗೋ ತಪ್ಪಿಸ್ಕೊಂಡ್ವಿ. ಸೊ ಆ ತರ ಈ ರೈಡ್ ಅಲ್ಲಿ ಯಾವ್ದೇ ಇಶ್ಯೂ ಆಗಬಾರ್ದು ಒಂದೇ ರೀಸನ್ಗೆ ಫಿಕ್ಸ್ ಮಾಡ್ತಾ ಇದೀವಿ. 2 ಮಿರರ್ ಇಲ್ಲಿದೆ. ಇದು ಹ್ಯಾಂಡ್ ಗಾರ್ಡ್ ತಗೊಂಡಿದ್ದೀವಿ. ಡಮ್ಮಿ ಹಾಕಿದ್ದೀನಲ್ಲ, ಈ 2 ಡಮ್ಮಿ ರಿಮೂವ್ ಮಾಡಿ ಈ ರಾಡ್ನ ರಿಮೂವ್ ಮಾಡಬೇಕು. ಈ ರಾಡ್ನ ರಿಮೂವ್ ಮಾಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಡೀಸೆಂಟ್ ಮೋಡ್ ಬಂದಮೇಲೆ ಲುಕ್ ಹೇಗಿದೆ ಅಂತ ನೋಡ್ತೀರಾ. ಸೊ ಈಗ ನೀವ್ ಏನ್ ನೋಡ್ತಿದ್ದೀರಾ ಈ ಲುಕ್ ಆಲ್ಮೋಸ್ಟ್ 9 ತಿಂಗಳು ಸೇಮ್ ಇದೇ ತರ ಇತ್ತು. ಹ್ಯಾಂಡಲ್ ಬಾರ್ ಇಲ್ಲಿದೆಯಾ 1-2 ಇಂಚು ಈಚೆ ಬಂದಿದೆ ಮಿರರ್. ಅದರಿಂದ ಟ್ರಾಫಿಕ್ ಅಲ್ಲಿ ನುಗ್ಸೋ ಸಿಕ್ಕಾಪಟ್ಟೆ ಕಷ್ಟ. ಸೊ ಅದೇ ರೀಸನ್ಗೆ ಕರೆಕ್ಟ್ ಆಗಿ 2022 ಡಿಸೆಂಬರ್ 3ನೇ ತಾರೀಕು ರಿಮೂವ್ ಮಾಡಿದೆ ಇದನ್ನ. ಸೊ ಅವತ್ತು ರಿಮೂವ್ ಮಾಡಿದವನು 1 ವರ್ಷದ ಮೇಲೆ 15 ದಿನ ಆದ್ಮೇಲೆ ಮತ್ತೆ ಫಿಕ್ಸ್ ಮಾಡಿದೀನಿ. ಲುಕ್ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಸ್ವಲ್ಪ ರೀಲ್ಸ್ ಗೆ ಸ್ವಲ್ಪ ಫುಟೇಜ್ ತಗೊಂಡು ಹೋಗಿ ಎಡಿಟ್ ಮಾಡಬೇಕು. ಟಾಟಾ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಟೈಮ್ ಕರೆಕ್ಟ್ ಆಗಿ ನೋಡ್ತಿರ್ಬೋದು ನೀವು. 1 ಗಂಟೆ ಆಗಿದೆ. ಬೆಂಗಳೂರಿಂದ ಉಡುಪಿ ಮೂಲಕ ಗೋಕರ್ಣ ಹೋಗಿ ಮತ್ತೆ ಬೆಂಗಳೂರು ಬರಕ್ಕೆ ನಮ್ಗೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂದ್ರೆ, ನಾನು ತಗೊಂಡಿರೋದು ಒಂದು ಹೂಡಿ ತಗೊಂಡಿದ್ದೀನಿ ಫೋಟೋ ಶೂಟ್ ಮಾಡೋಣ ಅಂತ. ಅದು ಬಿಟ್ಟರೆ 4 ಗಾಗಲ್ಸು, ಸೆಂಟು, ಇದೇನು ಗುರು ಹಿಂಗಿದೆ ಅಂತ ಹೇಳಿದ್ರೆ ಪವರ್ ಬ್ಯಾಂಕ್ ಗುರು, 4 ಶಾರ್ಟ್ಸ್ ತಗೊಂಡಿದ್ದೀನಿ. ಈ ಸೈಡ್ ಬರಂಗಿದೆ 2 ವಾಚು, ನನ್ನ ಮೊಬೈಲು 259 ಆಯಿತು. ಪೇಸ್ಟ್ ಬ್ರಷ್, ಏರ್ ಬಡ್ಸ್ ಬೇಕಾಗುತ್ತೆ. ಕಪ್ ಐಟಮ್ಸು ನಾನು ಇವಾಗವರೆಗೆ ಯೂಸ್ ಮಾಡ್ತಿರೋದು. ಇಯರ್ಫೋನು ಇದಿಲ್ಲಂದ್ರೆ ನಾನು ಡ್ರೈವಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಕಾರ್ ಆಗಲಿ ಬೈಕ್ ಆಗಲಿ ನಂಗೆ ಸಾಂಗ್ ಅನ್ನೋದು ಮಸ್ಟು. ಇದು ಐಫೋನ್ ಚಾರ್ಜರು, ಇದು ನಂದು ಈ ಫೋನ್ ಚಾರ್ಜರು, ವ್ಯಾಲೆಟ್ ಇದೆ, ಸೆಟ್ ಡ್ರೆಸ್ ತಗೊಂಡಿದ್ದೀನಿ. ಇದು ನಾವು ಗುಲ್ಲ ಅಂತೀವಿ, ನೀವೇನಂತೀರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತಲೆಗೆ ಹಾಕೊಳ್ಳೋದು. ಅಂಡ್ ಆಲ್ಸೋ ಇದು ವೇಸ್ಟ್ ಕವರ್ಸ್, ಇನ್ ಕೇಸ್ ವೆಟ್ ಆಗಿ ಬಟ್ಟೆ ಏನಾದ್ರು ಒಣಗಿಲ್ಲ ಅಂದ್ರೆ ಇದ್ರಲ್ಲಿ ಹಾಕೊಂಡು ಬ್ಯಾಗಲ್ಲಿ ಹಾಕೊಂಡ್ ಬರೋದಕ್ಕೆ. ಇದು ನಿಮಗೆ ರೈನ್ ಕವರು, ಇದು ಒಂದಿದೆ, ಇನ್ನೊಂದು ಎಲ್ಲಿಂದ ಗೊತ್ತಿಲ್ಲ. ಅಂಡ್ ಇದು ನಮ್ಗೆ ಅಲ್ಲಿ ಹೋದ್ಮೇಲೆ ಓಡಾಡಕ್ಕೆ ಇದೊಂದು ಬ್ಯಾಗು ನಂಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಎಲ್ಲದಕ್ಕೆ ಯೂಸ್ ಆಗ್ತಿದೆ. ನಮ್ಮ ಕ್ಯಾಮ್ರಾ ಬ್ಯಾಗು ಒಳಗಡೆ ಕ್ಯಾಮ್ರಾ ಆಕ್ಸೆಸರೀಸ್ ಇದೆ, ಮೆಮರಿ ಕಾರ್ಡ್ಸು, ಪೆನ್ ಡ್ರೈವ್ಸು, ಚಾರ್ಜರು, ವಾಚ್ ಚಾರ್ಜರ್ ಎಲ್ಲ ಅದು ಒಳಗಡೆ ಇದೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಈ ಬ್ಯಾಗು ವರ್ಲ್ಡ್ ಕಾರ್ಫ್ಲು. ನಾನು ಗೋವಾ ಹೋಗ್ಬೇಕಂತ ಟ್ರಾವೆಲ್ಗೆ ಒಂದು ಬ್ಯಾಗ್ ಬೇಕಂತ ತಗೊಂಡೆ. 1300 ರೂಪಾಯಿ ಇತ್ತು. ಕ್ವಾಲಿಟಿ ಅಂತ ವರ್ತು. ಟ್ರೈ ಮಾಡಿ, ಇಂಟ್ರೆಸ್ಟ್ ಇದ್ರೆ. 2 ಕಲರ್ ಇತ್ತು. ನನ್ನ ಫೇವ್ರೇಟ್ ಕಲರ್ ಯಾವ್ದು ಗ್ರೀನ್. ಅದು ಗ್ರೀನ್ ಅಲ್ಲ, ಕೈಂಡ್ ಆಫ್ ಬ್ಲೂ ಇದೆ. ಜೊತೆಗೆ ಇದು ತಗೊಂಡಿದ್ದೀನಿ. ಏನ್ ಗುರು ಇದು ಅಂತೀರಾ, ಅದೇ ರೈನ್ ಕವರು. ಸೊ ಲಾಸ್ಟ್ ಟೈಮ್ ಉಡುಪಿ ಹೋಗುವಾಗ ರಾಯಪಟ್ಟಣದ ಸ್ಟಾರ್ಟ್ ಆಗಿದೆ, ಹಾಸನವರೆಗೂ ಫುಲ್ಲು ನೆನ್ಕೊಂಡೆ ನೈಟ್ ಎಲ್ಲ ಹೋದ್ವಿ. ಸೊ ಅದು ಮತ್ತೆ ರಿಪೀಟ್ ಆಗಬಾರ್ದು ನಾವು ಒಂದೇ ನಿಟ್ಟಿನಲ್ಲಿ. ಈ ಜೀನು, ಟಿ ಶರ್ಟು, ಹೂಡಿ ಹಾಕೊಂಡೆ ನಾವು ಹೊಡ್ತಿರೋದು. ಸೊ ಟೈಮ್ 1 ಗಂಟೆ ಆಯಿತು. 9 o'clock ಆಯಿತು. ಸಂಕೇತ ಮತ್ತೆ ಮಂಜು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ಬೈಕಲ್ಲ ಏನೋ ವಾಶ್ ಮಾಡಬೇಕಂತೆ, ಹೊಸದಾಗಿ ಪೂಜೆ ಎಲ್ಲ ಮಾಡ್ಕೊಳೋಣ ಅಂತ ಸಂಕೇತ ಹೇಳಿದ್ದಾನೆ. ಸೊ ಬಿಡೋದಕ್ಕೆ ನನ್ನ ಪ್ರಕಾರ 4 ರಿಂದ 5 ಗಂಟೆ ಒಳಗಡೆ ಆಗ್ಬೋದು. ಸೊ ನೋಡಿ ನಮ್ಮ ಬೀಚ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಕ್ಲೀನಾಗಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಪೂಜೆ ಹಾಕಿ ಲೂಬ್ ಮಾಡಿಕೊಂಡು ಅವ್ರು ಬಂದಿದ ತಕ್ಷಣ ಇಲ್ಲಿಂದ ಹೊಡೋದೆ ಗಾಯ್ಸ್. ಸೊ ಗಾಯ್ಸ್ ಏನಂತ ಗೊತ್ತಾ, ಇದು ಕಲಾಶ್ನಿಕೋವ್ ಹೊಡ್ತಮ್ಮ. ಸೊ ಬನ್ನಿ ಗಾಡಿನ ಕ್ಲೀನ್ ಮಾಡೋಣ. ಎರಡು 27 ಆಯ್ತು. ಓ ಇಟ್ಸ್ ಡನ್. ವಾಷಿಂಗ್ ನಂದು ಮುಗೀತು. ಮಂಜು MS ಪಡೆದಲ್ಲಿದ್ದಾನಂತೆ. ನಮ್ಮ ಅಕ್ಕ ಮಾಡಿರೋ ಅಡುಗೆಯಲ್ಲಿ ಉಪ್ಪೇ ಇಲ್ಲ ಗುರು. ಅದೇ ರೀಸನ್ ಬರುವಾಗ ಅವನ್ನ ಪಿಜ್ಜಾ ತರ ಕೇಳಿದ್ದೀನಿ. ಅಂಬಿಷ್ಟಂತೂ ರೆಡಿ. 2ನೇ ಅಭ್ಯರ್ಥಿ ಮಂಜುನಾಥ. ಸೊ ಅವನ ಗಾಡಿನ ವಾಶ್ ಮಾಡೋ ಅಂತಿದೀವಿ. ಅವನು ಒಬ್ಬ ಪುಣ್ಯಾತ್ಮ ಫೋನೇ ತೆಗಿತಿಲ್ಲ. ಏನ್ ಹಿಂಗಿದ್ದೀನಿ ಅಂತ ನೋಡ್ತಿದ್ದೀರಾ? 1 ನಿಮಿಷ ವೇಟ್ ಮಾಡಿ. ಸೊ ಟಡಾ. ಸೊ ಇದೇ ನೋಡಿ ನನ್ನ ಔಟ್ಪುಟ್. ಇದು ನಾನು ಹೊಸದಾಗಿ ತೊಗೊಂಡಿದ್ದು. ಇರಿ 1 ನಿಮಿಷ ತೋರಿಸ್ತೀನಿ. ಇದನ್ನೇ ನಾನು ತೊಗೊಂಡಿದ್ದು ಐಫೋನ್ ಸೇಫ್ಟಿಗೋಸ್ಕರ. ಒಳಗಡೆ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ ಇಲ್ಲಿ. ಎಲ್ರಿ ಐಫೋನೇ ಕಾಣಿಸ್ತಿಲ್ಲ. ಅಷ್ಟು ಬುದ್ಧಿ ಇಲ್ವೇನ್ರಿ, ಅದರಲ್ಲೇ ರೆಕಾರ್ಡ್ ಮಾಡ್ತಿರೋದು. ಸರಿ ಬಿಡಿ, ಹೇಗಿದೆ ಅಂತ ಮಾತ್ರ ಹೇಳಿ. ಇನ್ನು ಟೈಮು 4 ಗಂಟೆ ಹತ್ರ ಆಯ್ತು, ಇನ್ನೂ ಬಂದಿಲ್ಲ ಅವನು. ಯಾವಾಗ ಬರ್ತಾನೋ ಏನು ಗೊತ್ತಿಲ್ಲ. ಫೈನ್, ಅವನು ಬಂದಾಗ ನೋಡೋಣ. ಕಂಟಿನ್ಯೂ.
ತೂಬ್ ಹೊಡೆಯೋ ರೀಸನ್ ಯಾವಾಗಲೂ ರಸ್ಟ್ ಹಿಡಿಬಾರ್ದಂತ ಒಂದನೇದು. ಎರಡನೇದು ಲೈಕ್ ಚಿಕ್ಕ ಚಿಕ್ಕ ಕಲ್ಲು ಮತ್ತು ಆ ಸ್ಪಾರ್ಕಲ್ಸ್ ಎಲ್ಲ ಇರುತ್ತಲ್ಲ, ಶೈನ್ ಇದು ಮಾಡಲ್ಲ. ಸೊ ನಾನು ರೆಗ್ಯುಲರಾಗಿ 500 ಕಿಲೋಮೀಟರ್ ಒಂದು ಹೊಡಿತಿದ್ದೀನಿ. ನೋಡಿ ಗಾಯ್ಸ್, 2 ಗಂಟೆಗೆ ಬರ್ತೀನಂದ 4:46 ಆಯಿತು. ಅಲ್ಲಾಡ್ಸ್ಕೊಂಡು ಈಗ ಬಂದವ. ಅಗಸ್ತ್ಯ ವಾಟರ್ ಸರ್ವಿಸ್ ಕಡೆಯಿಂದ 3ನೇ ಗಾಡಿ ಉಚಿತವಾಗಿ ಮಾಡ್ತಿದ್ದೀವಿ. ನಮ್ಮ ಬಳಿ ಬಂದಲ್ಲಿ ನಿಮಗೆ ಕೇವಲ 100 ರೂಪಾಯಿಗೆ ಸರ್ವಿಸನ್ನು ಮಾಡಿಕೊಡಲಾಗುತ್ತದೆ. ನಾನು ಮಾಡೋ ಅಡಬುಡ ಶಂಡ ಅವ್ನ ಗಾಡಿ ತೊಳೆದಾಯ್ತು, ಪೂಜೆ ಮಾಡಿಕೊಂಡು ಪಟ್ ಅಂತ ಹೊರಡೋಣ. ಸಮಯ ಸುಮಾರು 5:20 ಹತ್ರ ಆಯಿತು. ಏನೋ ಹೊಸದಾಗಿ ಮಾಡ್ತಿದ್ದಾರೆ ಸಂಘದಲ್ಲಿ, ಏನಂತ ಗೊತ್ತಿಲ್ಲ. ಕೈ ತುಂಬ ಬೇರೆ ದಾರಗಳು ಉಂಗುರಗಳೇ ಹಾಕೊಂಬಂದವನೆ. ಶಿಷ್ಯ ಹೆವಿ ಭಕ್ತ ಆಗ್ಬಿಟ್ಟವನೆ. ನಮ್ಮಮ್ಮ ನೋಡಿ ಅಷ್ಟೇ ಹೊಡ್ತಿದ್ದೀವಿ. ಸೊ ಬನ್ನಿ ಗೋಪ್ರೋ ವ್ಯೂ ಅಲ್ಲಿ ನಿಮ್ಮನ್ನ ನೋಡ್ತೀನಿ. ಎಕ್ಸಾಕ್ಟ್ಲಿ 5-6 ಆಯಿತು, ಎಲ್ಲ ರೆಡಿ ಆಗಿದ್ದೀವಿ. ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕಟ್ಟೋದು. ನಂದಂತೂ ಪಕ್ಕ ಐತೆ ನೋಡಿ, ಸಿಮೆಂಟ್ ಮುಟ್ಟೆ ಹಾಕ್ದಂಗೆ ಆಯ್ತು ಕರ್ಕೊಂಡು ಹೋಗ್ತೇನೆ. ಸೊ ಗಾಯ್ಸ್ ಸರಿ ಹೊರಡೋಣ. ಏನು ಗಾಯ್ಸ್ ಹೊರಡೋಣ. ಅಂಕಲ್ ನೋಡ್ದ ಶೋ ನೋಡೋಕೆ ಬಂದರು. ಹೋಗ್ರಪ್ಪ. ಗಾಯ್ಸ್ ಹೊರಟ್ವಿ. ಟ್ರಿಪ್ 0 ಮಾಡಾಯ್ತು. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಸೊ ಇವತ್ತು ಹೇಳಿದ ಪ್ರಕಾರ 29ನೇ ತಾರೀಕು ಡಿಸೆಂಬರು ಶುಕ್ರವಾರ ಗಂಟೆ ಟೈಮೇ ಸೆಟ್ ಮಾಡಿಲ್ಲ ಗುರು ಇದರಲ್ಲಿ. ಸೊ ಗಂಟೆ ಕರೆಕ್ಟಾಗಿ 5:50 ಆಯಿತು ಅಷ್ಟೇ ಗಾಯ್ಸ್. ಹೇಳಿದ ಪ್ರಕಾರ ಹೊರಟ್ವಿ. ಎಲ್ಲೂ ಗುರು ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ವಾ, ಕೋಸ್ಟಲ್ ಕರ್ನಾಟಕ ಹೊರಟಿದ್ದೀವಿ. ಉಡುಪಿಯಲ್ಲಿ ರೂಮ್ ನೋಡಿದ್ದೀವಿ. ಹಾಸನು, ಸಕಲೇಶ್ಪುರ, ಶಿರಾಡಿ ಹೋಗೋಣ ಅಂತಿದ್ದೀವಿ. ಗಂಟೆ ಆಗುತ್ತೋ ಗೊತ್ತಿಲ್ಲ. ಪ್ಲಾನ್ ಹಾಕಿದ್ದು 2 ಗಂಟೆ ಬಿಟ್ಟು ಒಂದು 11 ಹೋಗ್ಬಿಡೋಣ ಅಂತ. ಪುಣ್ಯಾತ್ಮ ಹಂಗೆ ಡಿಲೇ ಮಾಡ್ಕೊಂಡು ಸದ್ಯಕ್ಕೆ ಇವಾಗ ಬಂದಿದ್ದಾನೆ. ಹೋಪ್ಫುಲಿ ಯಾವುದೇ ಒಂದು ಇಶ್ಯೂ ಇಲ್ಲ, ಲೇಟಾದ್ರು ಸೇಫ್ ಆಗಿ ಹೋಗಿ ಸೇರೋಣ. ಬಂದ್ರ ಬೇಗಲು. ಮನೆಯಿಂದ ಹೊರಟಿದ್ದೀನಿ. ಚಿಕ್ಕಬಾನವರ ಹೋಗಿ ಅಲ್ಲಿಂದ 8ನೇ ಮೈಲ್ ಮೂಲಕ ರೈಟ್ ತಗೊಂಡು ಸೊ ಸ್ಟ್ರೈಟ್ ನೆಲಮಂಗಲ ಹೋಗಿ ಲೆಫ್ಟ್ ತಗೊಳ್ಳೋಣ. ಎಸ್, ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ತವ್ರ ಮನೆಯವ್ರ ಹುಡುಗಿ ಇನ್ನೊಂದ್ಸಲ ಹೋಗ್ತಾ ಇದೀವಿ. ಫೈನ್ ಗಾಯ್ಸ್, ಅವ್ನು ಪೆಟ್ರೋಲ್ ಹಾಕ್ಸ್ಬೇಕಂತೆ. ಪೆಟ್ರೋಲ್ ಇಲ್ಲ, ಭಾರತಲ್ಲೇ ಹಾಕ್ಸ್ಬೇಕಂತ ಹುಡುಗ. ಫೈನ್, ನಿಮ್ಮನ್ನ ಭಾರತಲ್ಲಿ ಹೋಗಿ ನೋಡ್ತೀನಿ. ಹಂಗು ಹಿಂಗು ಕರೆಕ್ಟಾಗಿ 5:59ಕ್ಕೆ ಇನ್ನೂ ಮನೆ ಹತ್ರನೇ ಇದ್ದೀವಿ. ಇನ್ನು ಚಿಕ್ಕಬಾನವರ ಕೂಡ ಹೋಗಿಲ್ಲ. ಒಂದು ಸಾಯಿ ಫ್ಯೂಲ್ ಹಾಕ್ಸೋಕೆ ಹೋಗಿದ್ದಾನೆ. ನಿಮಗೆ ಆರೆಂಜ್ ಸ್ಕೈ ಕಾಣಿಸ್ತಿದ್ಯಾ? ಈ ಆರೆಂಜ್ ಸ್ಕೈನ ನಾನು ಬೆಳ್ತಂಗಡಿಯಲ್ಲಿ ನೋಡ್ತೀನಿ ಅಂದ್ಕೊಂಡೆ. ನನ್ನ ಹಣೆ ಬರಹ ಇನ್ನೂ ಚಿಕ್ಕಬಾನವರ ಕೂಡ ಹೋಗಿಲ್ಲ, ಆವಾಗಲೇ ನೋಡ್ತಿದ್ದೀನಿ ನಾನು. ಸೊ ಸ್ಯಾಡ್ ಕಣ್ರಿ. ಆ ಸಾಯಿ ಹತ್ರ ಅದೊಂದು ಪ್ರಾಬ್ಲಮ್. ಒಂದು ಟೈಮ್ ಹೇಳಿದ್ರೆ ಅದು ಹೆಂಗಿರೋ ಮಿನಿಮಮ್ 3-4 ಅವರ್ ಡಿಲೇ ಮಾಡಿಬಿಡ್ತಾರೆ. ಒಂದ್ಸಲ ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು 3 ಗಂಟೆಗೆ ಬಂದು ನಿಂತ್ಕೊಂಡಿದ್ದೀವಿ. ಅಲ್ಲಾಡ್ಸ್ಕೊಂಡು ಕರೆಕ್ಟಾಗಿ 6 ಗಂಟೆಗೆ. ಇವತ್ತು ಅದೇ ಥರ ಆಯ್ತು ಗಾಯ್ಸ್. 6:05 ಚಿಕ್ಕಬಾನವರ ಹತ್ರ ಇದ್ದೀವಿ. ಚಿಕ್ಕಬಾನವರ ಅಂದ ಮೇಲೆ ನಮ್ಮ ಜಗದಾಂಬ ಇರಬೇಕಲ್ಲ. ಇಲ್ಲೇ ಇಷ್ಟು ಜಗದಾಂಬ ಟೈರ್ಸ್. ಮನೆ ಬಿಟ್ಟು ಕರೆಕ್ಟಾಗಿ 8.2 ಕಿಲೋಮೀಟರ್ಸ್ ಬಂದಿದ್ದೀವಿ. ML ಸಿಗ್ನಲ್ ಇದ್ದೀವಿ. ಯಾವಾಗಲೂ ಆ ಫ್ಲೈಓವರ್ ಇದೆಯಲ್ಲ, ಅದು ನೆಕ್ಸ್ಟ್ ಫ್ಲೈಓವರ್ ಮೇಲೆ ಹೋಗ್ತಿದ್ವಿ ಟ್ರಿಪ್ಗೆಲ್ಲ. ಇದೇ ಫಸ್ಟ್ ಟೈಮ್ ಟ್ರಿಪ್ಗೆ ಈ ಸೈಡಿಂದ ಚೂಸ್ ಮಾಡಿರೋದು ಎಲ್ಲ. ಅವನು ಸೊ ಅಗಸ್ತ್ಯ ಮತ್ತೆ ಕಾನ್ಶಿ ಕಾಂಬಿನೇಷನ್ ಈ ಹೆಬ್ಬಾಳ, ಯಲಹಂಕ ಸುತ್ತಮುತ್ತಲು ಸಿಟಿ ಒಳಗಡೆ ತಾನೇ ಹಿಂಗಿರ್ತಂದು ನೋಡಿದ್ದೀರಾ. ಬಟ್ ನಾವಿಬ್ಬರು ಸೇರಿದ್ರೆ ಹೈವೇಲಿ ಏನಾಗುತ್ತೆ ನೀವು ನೋಡಿಲ್ವಲ್ಲ. ಬನ್ನಿ, ಕಂಪ್ಲೀಟ್ ಶೋ ನಿಮಗೋಸ್ಕರ ವೆಯ್ಟ್ ಮಾಡ್ತಿದೆ. ನಮ್ಮ ಬರೋ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಇವತ್ತು ನಾವು ದಾಟಿ ಹೋಗ್ತಿರೋ ಫಸ್ಟ್ನೇ ತೋಲ್ ಇದು ಗೊರಗುಂಟೆಪಾಳ್ಯ ನೆಲಮಂಗಲ ತೋಲು. ಸೊ ತೋಲ್ ಸಂಖ್ಯೆ 1. ಪ್ರತಿ ಸಾಯಿಬಾಬಾ ಟೆಂಪಲ್. ಜೈ ಬಜರಂಗಿ. ಹಂಗೂ ಹಿಂಗೂ ಒಳ್ಳೆ ಶುಗರ್ ಪೇಷಂಟ್ಗಳ ಜೊತೆ ಬಂದಂಗಾಯ್ತು ನನ್ನ ಬದುಕು. 10 ನಿಮಿಷಕ್ಕೆ ಉಚ್ಚೆ ಅಂತ ನಿಲ್ಲಿಸ್ತಾರೆ. ಅದು ಏನಂಗೆ ತುಂಬ್ಕೊಂಡ್ಬರ್ತಾರೋ ಗೊತ್ತಿಲ್ಲ. ಫೈನ್, ಕೊನೆಗೂ ನಮ್ಮ ತವರು ಮನೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಇದಿದೆ. ನಮ್ಮ ಉಡುಪಿ ಫ್ರೆಂಡ್ ಆದ ಧೀರುಬಾಯಿ ಹೇಳಿದ್ರು, ಜಾಮ್ ಇರುತ್ತೆ ಗುರು ರೋಡು, ನ್ಯೂ ಇಯರ್ ಕ್ರೌಡ್ ಇರುತ್ತೆ, ಬೇರೆ ಕಡೆ ಎಲ್ಲರೂ ನೋಡಿ ಇಲ್ಲ ಬೆಂಗಳೂರಲ್ಲಿ ಇದ್ದು ಸೆಲೆಬ್ರೇಟ್ ಮಾಡು ಅಂತ ಹೇಳಿದ್ರು. ನಾವು ಸೆಲೆಬ್ರೇಟ್ ಮಾಡೋಕೆ ಹೋಗ್ತಿಲ್ಲ, ಬಕೆಟ್ ಲಿಸ್ಟಲ್ಲಿ ಇದ್ವು ಪ್ಲೇಸಸ್, ಅದೆಲ್ಲ ಕವರ್ ಮಾಡೋಣ ಅಂತ ಹೋಗ್ತಿದ್ವಿ. ಫೈನ್, ಕುಣಿಗಲ್ಲು 43, ಹಾಸನ 156, ಮಂಗಳೂರು 320. ಉಡುಪಿ ಎಷ್ಟು ಗುರು ಹಾಕೇ ಇಲ್ಲ. ಬನ್ನಿ, ನಾವು ಹಾದು ಹೋಗ್ತೀರಾ 2ನೇ ತೋಲ್ ಸಂಖ್ಯೆ 2.
ಲಾಸ್ಟ್ ಟೈಮು ಟ್ರಿಪ್ಗೆ ಓಡುವಾಗ ನಮ್ಮಮ್ಮ ಇದ್ರು ಪಕ್ಕದಲ್ಲಿ ಪಾಂಡಿಚೇರಿಗೆ. ಐ ರಿಯಲಿ ಮಿಸ್ ಮೈ ಮಾಮ್. ಊರಿಗೆ ಹೋಗಿದ್ದಾರೆ. ಫೋಕಸ್ ಆನ್ ರೋಡ್ ಗಾಯ್ಸ್, ಕಮ್ ಆನ್ ಮಮ್ಮಿ, ಒನ್ಸ್ ಅಗೇನ್ ಐ ಲವ್ ಯು. ಮುಂದೆ ಅವನು ಹೋಗ್ತಿದ್ದಾನೆ, ನಾನು ಸಾಯಿ ಅಲ್ಲಿಂದಾನೇ ಒಟ್ಟಿಗೆ ಬರ್ತಿದ್ದೀವಿ. ಈ ನಮ್ಮ ಜೊತೆ ಒಂದು ಚಿಕ್ಕ ಮಗು ಒಂದು ಬಂತು, R15 ತೊಗೊಂಡು. ಎಲ್ಲಿ ನಾನು ಏನಂತಾನೆ ಗೊತ್ತಿಲ್ಲ ಗುರು. ಆಗಲೇ ನೆಲಮಂಗ್ಲ ಹತ್ರ ಕರೆಕ್ಟಾಗಿ ಲೆಫ್ಟ್ ತೊಗೊಂಡು ಸರ್ವಿಸ್ ಹತ್ರ ನಿಂತಿದ್ದೀವಿ. ಫೋನ್ ಮಾಡ್ತಿದ್ದಾನೆ, ಹಿಂದೆ ಇದ್ದೀರಾ ಮುಂದೆ ಇದ್ದೀರಾ ಗೊತ್ತಿಲ್ಲ, ಎಲ್ಲರೂ ಬಿಟ್ಟು ಹೋದ್ರಿ ಅಂತ. ಅವ್ನು ಕಣ್ ಪ್ರಾಬ್ಲಮ್ ಇಲ್ಲ, ಭಯ ಪಡ್ತಿದ್ದಾನೆ ಏನೋ ಗೊತ್ತಿಲ್ಲ. ಅಷ್ಟು ಲಾಂಗ್ ಹೊಡೆದಿಲ್ಲ ಅವ್ನು ಇದುವರೆಗೂ. ನಾನ್ ಸ್ಟಾಪ್ 400 ಕಿಲೋಮೀಟ್ರ್ ಓಡಿಸ್ಬೇಕು, ಸೊ ಅಭ್ಯಾಸ ಇಲ್ಲ ಅಂದ. ಫೈನ್, ನಮಗೆ ಮಂಗಳೂರು ಔಟ್ರ್ ರೀಚ್ ಆದರೆ ಸಾಕು. ಅಲ್ಲಿಂದ ಒಂದು 60 ಕಿಲೋಮೀಟ್ರ್ ಅನಿಸುತ್ತೆ. ಆರಾಮಾಗಿ ಚಚ್ಕೊಂಡು ಹೋಗ್ಬೋದು. ಹೆಂಗಿರೋ ಅದು ಕೊಚ್ಚಿ ಅಂಡ್ ಪಣಜಿ ಹೈವೇ. ಗೈಸ್, ಇದೇ ಇದೆಯಲ್ಲ ತಾಜ್ ಹೋಟ್ಲು. ಲಾಸ್ಟ್ ಟೈಮ್ ಉಡುಪಿ ಹೋದಾಗ ಇಲ್ಲೇ 9 ಗಂಟೆ ಆಗಿತ್ತು. ಕುಣಿಗಲ್ಲಿ ಇನ್ನೂ 7 ಇದೆ. ಎಲ್ಲ ಅವನು ಉಡುಪಿ ಹೋಟ್ಲು ಒಳ್ಳೆ ಚಿಕ್ಕ ಮಕ್ಳು ಸಂಘ ಆಯ್ತು ಗುರು. ಪ್ಲಸ್ ಇದೈತಲ್ಲ ಅಡ್ಡ ಕಂಪ್ಲೀಟ್ ಕ್ಲೋಸ್ ಆಗ್ತಿಲ್ಲ, ಸೊ ಏರ್ ಒಳಗಡೆ ಹೋಗ್ತಿದೆ. ಹೆಂಗ್ ಬರುತ್ತೋ ಗೊತ್ತಿಲ್ಲ ರೆಕಾರ್ಡಿಂಗ್ ಅಲ್ಲಿ. ಆಂಟಿಫಾಗು ಪ್ಲಸ್ ಒಂದು ಸ್ಕ್ರಾಚ್ ಇಲ್ಲ, ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅದೇನ್ ಗುರು 600 ರೂಪಾಯಿ ಕೊಟ್ರೆ ಎಲ್ಲರೂ ಹಾಕೊಡ್ತಾರೆ. ಅಲ್ಲಿ ನಿಂತ್ಕೊಂಡವನಲ್ಲ ಅವನು, ಒಳ್ಳೆ ತಿಕ್ಕು ಸಂಘ ಆಯ್ತು ನೋಡಿ. ಈಗ ಅದು ಯಾವನ ಮೆಸೇಜ್ ಮಾಡ್ತಾವನೋ ಗೊತ್ತಿಲ್ಲ. ಮಾತು ಮುಂಚೆ ಇನ್ಸ್ಟಾಗ್ರಾಮ್ ಹೋಗ್ಬಿಡ್ತಾನೆ. ಇದು ಬೇರೆ ಮೈಕ್ ಬೇರೆ ನಿಲ್ತಿಲ್ಲ ಗುರು. ಆಡಿಯೋ ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ಅಂತೂ ಕಂಪ್ಲೀಟ್ ನಿಲ್ತಿಲ್ಲ. 60 ಬಂದಿದೀವಲ್ಲ, ಇನ್ನು 1 ಅವರ್ ಆಗಿಲ್ಲ. ಟೈಮ್ ಎಷ್ಟು? 70 ಮಿನಿಟ್ಸ್ 60 ಕಿಲೋಮೀಟರ್. ಸಾಯ್ ಹೋಗ ಅವ್ನು ಕಪ್ಪಾಳಿಗೆ 2 ಬಿಡು ಸಾಯ್ ಹೇಳ್ತೀನಿ. ಸೊ ಯಾರೋ ಕಾಲ್, ಅವ್ನು ನೋಡುವ ನೋಡಿ ಗಾಯ್ಸ್, ಇಲ್ಲಿ ಕಾಲ್ ಬರ್ತಿದೆ. ಕಟ್ಟಾಕು ಹಿಂದೆನೆ ನಿಂತಿದೀವಿ, ಕಾಲ್ ಮಾಡ್ತಿದ್ದಾನೆ. ಈ ಬಾಯ್ಸ್ ಒಂದ್ 4 ಮಾತು. ಏಯ್ ಕೂಡ ಬರಿಯಾ ಇಲ್ಲಿಯಾ ನೀ ಹಿಂಗದ ನಿನ್ನ ಕಂತೆಲ್ಲ ಏನೋ ಫೋನ್ ಬನ್ನ R15 ಬ್ರೋ ತಗೊಂಡ್ಬಿಟ್ಟು ದೊಡ್ಡದಾಗಿ 155 ಕಿತ್ಕೊಂಡು ಹೋಗುತ್ತಂತ. ನಿನ್ವಾಗ 110 ಮೇಲೆ ಹೋಗಲ್ಲ. ಅದರ ವೈಸರ್ ಹಾಕೊಂಬಂದ್ಬಿಟ್ಟು ಅವ್ನು ಓಸಿ ಹೆಲ್ಮೆಟ್. ಅವನ ಜೊತೆ ಬಾಗುರು. ಬಾಯ್. ನಾವು ಹಿಂದೆ ಕೂಡ ಇರೋದು ಗೊತ್ತಿಲ್ಲದೆ ಅವ್ನ ಪಾಡ್ಗೆ ಅವ್ನು ಬಂದು ಕಾಲ್ ಮಾಡ್ತಾನೆ. ಏನಾದ್ರು ಒಂದು ಪಕ್ಷ ಪಿಕ್ ಮಾಡ್ಬಿಡ್ತೀನಿ. ಹೋಗಿ ಅವನು ಕಾಲ್ ಮಾಡ್ತಾವ್ ನೋಡಿ. ಎಷ್ಟು ನಂಬಿಕೆ ಸಾಯಿ ಮೇಲೆ. ಗಾಯ್ಸ್, ರೊಚ್ಚಿಗೆದ್ದ ಕಟ್ಟ ಕುಂಜನಿಂದ ಅದಿ ಏನಂತಾರಲ್ಲ ಗುರು, ಯಾವುದೇ ಟ್ರಿಪ್ ಆಗಲಿ ನನ್ಗೆ ಹೊರಡೋವರೆಗೂ ಒಂಥರ ಫುಲ್ ಮೈಂಡೆಲ್ಲ ನೆಗೆಟಿವ್ ಆಗೇ ಇರುತ್ತೆ. ಅಯ್ಯೋ ಅದಾಗುತ್ತೋ ಇದಾಗುತ್ತೋ ಅಂತ. ಸ್ಟಾರ್ ಹಾಕಿದ್ದೀವಿ, ಇದು ಕ್ರಿಸ್ಮಸ್ದು. ಆ ಸ್ಟಾರ್ ಕೂಡ 2 ಸಲ ಬಿದ್ದೋಯ್ತು. ಮೈಂಡ್ ಫುಲ್ಲು ಒಂಥರನೇ ಇತ್ತು. ಅಯ್ಯೋ ಯಾಕೆ ಹಿಂಗಾಗ್ತಿದೆ, ಏನಾರು ಅಪ್ಶಕ್ನಾನ ಅದಿದು ಅಂತ. ಒನ್ಸ್ ಗಾಡಿ ಟೋಟಲ್ ಕೈಯಲ್ಲಿ ಹಿಡಿದ್ಮೇಲೆ ಯಾವ ಅಪ್ಶಕ್ನಾನು ಇಲ್ಲ, ಏನೂ ಇಲ್ಲ. ಸೇಫ್ ಆಗಿ ಹೋಗ್ಬೇಕಂತ ತಲೆಯಲ್ಲಿದೆ. ಗಾಯ್ಸ್, ಇವತ್ತಿನ ದಿನದಲ್ಲಿ 3ನೇ ತೋಲ್ ಸಂಖ್ಯೆ 3. ಇವತ್ತು ನಾವು ಹಾದು ಹೋಗ್ತಿರೋ 4ನೇ ಟೋಲು. ಏನೋ ಗುರುವೆ, 3ನೇ ಟೋಲು 4ನೇ ಟೋಲು ತುಂಬಾ ಹತ್ರನೇ ಇದ್ದಾವೆ. ಸೊ ಇದಾದ್ಮೇಲೆ ನಮ್ದು 5ನೇ ಟಾಸ್ನ ಟೋಲೆ ಸ್ವಲ್ಪ ಡಿಲೇ ಹಿಡಿಯುತ್ತೆ, ನೋಡೋಣ. ಸೊ ಟೋಲ್ ಸಂಖ್ಯೆ 4. ಫೈನ್, ಇಲ್ಲಿ ನಿಲ್ಸೋಣ. ಸಾಯಿ ಏನೋ ಸ್ವಲ್ಪ ಲೈಟಾಗಿ ತಗೊಳ್ಳೋಣ ಅಂದ. ಐ ಮೀನ್ ಟೇಸ್ಟಿದೆ, ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಹೇಳ್ದ. ಸೊ ಇಲ್ಲಿ ನಿಲ್ಸೋಣ. ಸೊ ಗಾಯ್ಸ್, ಈ ಜಾಗದಲ್ಲಿ ನಿಲ್ಸಿದ ತಕ್ಷಣ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತಿದೆ. ಆ ಇನ್ಸಿಡೆಂಟ್ ಏನಂತ ಮಂಜು ಅವ್ರನ್ನೇ ಕೇಳೋಣ ಬನ್ನಿ. ಮಂಜು ಅವರೇ, ಈ ರೋಡ್ ನೆನಪಿದೆಯಾ ನಿಮಗೆ? ಏನಪ್ಪ ಅದು ಅಂತೀರಾ? ಟೂತು ಅವನೇನು ಗುರು ಕಿರ್ಚಾಡ್ತಿದ್ದಾನೆ. 2021ರಲ್ಲಿ ಧರ್ಮಸ್ಥಳ ಹೋಗಿದ್ವಿ ಅಂತ. ನಮ್ಮ ಶಿಷ್ಯನ್ಗೆ ಫುಲ್ ಅರ್ಜೆಂಟ್ ಅಂದ್ಬಿಟ್ಟು ಇಲ್ಲಿ ಬಿಸ್ಲರಿ ವಾಟರ್ ತಗೊಂಡು ಇಲ್ಲೇ ಲೈಕ್ ಅಲ್ಲಿ ಆಟೋ ಇದೆಯಲ್ಲ, ಸೊ ಆಟೋದಲ್ಲಿ ನಾವೆಲ್ಲ ಇಡ್ಲಿ ತಿಂತಿದ್ವಿ. ಸೊ ಇವನಿಗೆ ಹೊಟ್ಟೆ ಒಳಗಡೆ ಇಡ್ಲಿ ಹೋಗ್ತಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹೊಟ್ಟೆ ಫುಲ್ ಆಗಿದೆ, ಮನೇಲಿ ಬಾತ್ರೂಮ್ ಹೋಗಿಲ್ಲ ಅಂತ ಇಲ್ಲಿ ಬಂದು ಇದೇ ಅಂಗಡಿಯಲ್ಲಿ ಬಿಸ್ಲರಿ ವಾಟರ್ ಇಸ್ಕೊಂಡು ಈಗ ನಡ್ಕೊಂಡು ಹೋದ ಗುರು. ಅದಾದ್ಮೇಲೆ ಅವ್ನು ಬಂದ್ಮೇಲೆ ತಿಂದಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ರೈಲ್ವೆ ಟ್ರ್ಯಾಕಲ್ಲಿ ಫೋಟೋ ಎಲ್ಲ ತೊಗೊಂಡ್ವಿ. ಆ ಫೋಟೋಸ್ ಎಲ್ಲ ಇವಾಗ ಹಾಕ್ತೀನಿ ನೋಡಿ. ಕಿರಿಸಾವೆ ಹತ್ರ ಇದ್ದೀವಿ. ಸೊ ನನ್ನ ಹೆಲ್ಮೆಟ್ ನೋಡಿ, ಇದೇ ಹೆಲ್ಮೆಟ್ ನೋಡಿ ನಾನು ತೊಗೊಂಡಿರೋದು. ಯಾರ್ದಪ್ಪ ಅಂತ ಹೇಳಿದ್ರೆ ಎಸ್ ಗಾಯ್ಸ್ ಬರತ್ತಿದೆ. ಬರೋದು ಟ್ರಿಪ್ಪಿಗೆ ಬರ್ತಿಲ್ಲ ಫಸ್ಟ್ ಹೇಳ್ಬೇಕಂತ ಸೀರಿಯಸ್ಲಿ ಹೇಳ್ತಿದ್ದೀನಿ. ಅವ್ನು ಇಲ್ಲಾಂದರೆ ಆ ವೈಬ್ ಆಗಲಿ ನನಗೆ ಸ್ವಲ್ಪ ಕಮ್ಮಿನೇ ಇದು ನೋಡಿ. ಚಿಕ್ಕ ಮಗು, ಅದು ದೊಡ್ಡ ಮಗು. ಸೊ ಇವು ಎರಡನ್ನ ತಗೊಂಡು ಲೈಕ್ ಅವನು ವೈಬ್ ಅಂತೂ ಚಿಂದಿಯಾಗಿರುತ್ತೆ ಬರೋದಕ್ಕೆ. ಸೊ ರಿಯಲಿ ವಿ ಮಿಸ್ ಯು ಮಚ್ಚ. ಬ್ರೇಕ್ ಅಂತ ನಿಲ್ಸಿದ್ದೀವಿ. ಇಷ್ಟೇ ತೊಳಗುರು ಕರೆಕ್ಟ್ 4ನೇ ಟೋಲ್ ಹತ್ರ. ಸೊ ಬೀಸ್ಟ್ಗಳು ಇಲ್ಲಿದ್ದಾವೆ. ಯಾವ ಗಾಡಿ ಚೆನ್ನಾಗಿದೆ ಅಂತ ಮರೀದಿ ಕಮೆಂಟ್ ಮಾಡಿ ಗಾಯ್ಸ್. ಎಲ್ಲ ಗೊತ್ತು ನಾನು ಡ್ಯೂಕೆ ಚೆನ್ನಾಗಿದೆ ಅಂತೀರಂತ, ಪರವಾಗಿಲ್ಲ ಆದರೂ ಮಾಡಿ. ಕಾಲು ಗಂಟೆ ವಿರಾಮದ ನಂತರ ಗಾಯ್ಸ್ ಸೀರಿಯಸ್ಲಿ ಈ ಸೈಡ್ ಹೋಗಂಗಿದ್ರೆ ಇಲ್ಲಿ ಎಗ್ ಗೋಬಿ ಅಂತ ಹಾಕೋರು ಗುರು. ಸೀರಿಯಸ್ಲಿ ಟೇಸ್ಟ್ ಅಂತೂ ಚಿಂದಿಯಾಗಿತ್ತು. 3 ಜನ ಒಂದೊಂದು ಪ್ಲೇಟ್ ತಿಂದ್ವಿ. ಗಾಯ್ಸ್ 7:45 ನಿಂತ್ವಿ, 8:30 ಆಯಿತು, 3/4 ಗಂಟೆ ಆಯಿತು. ಅಂಗಡಿಯಲ್ಲಿ ಎಗ್ ಗೋಬಿ ತಿಂದ್ವಿ, ಟೇಸ್ಟ್ ಮಾರ್ವಲಸ್. ಅಷ್ಟು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಸಕಲೇಶ್ಪುರ. ಬನ್ನಿ ನೋಡೋಣ. 8:23 ಹೊರಟ್ವಿ ಗಾಯ್ಸ್. ವೇಲಿ ಹೊರತು ನೋಡೋಣ.
ಹಂಗೆ ಭರತ ಮಚ್ಚ ರಿಯಲಿ ಮಿಸ್ ಮಾಡ್ಕೊತಿದ್ದೀನಿ ನಾನಂತೂ. ಆ ವೈಬು ನಿನ್ನ ಜೊತೆ ಹೋದಾಗ ಟ್ರಿಪ್ಪಲ್ಲಿ ಹೇಗಿರುತ್ತೆ ಅಂತ ಅದು ನನಗೂ ನಿನಗೂ ಗೊತ್ತು. 5 nights ನಿನ್ನ ಟೈಮು ನಿನ್ನ ವರ್ಕ್ ಇದೆ, ಸೊ ಬರೋಕ್ಕಾಗಿಲ್ಲ. ಆದಷ್ಟು ಬೇಗನೆ ಫೆಬ್ರವರಿಯಲ್ಲಿ ಹೇಳಿದ ಪ್ರಕಾರ ಅಲ್ಲಿಗೆ ಹೋಗಿ ಬರೋಣ. ಎಲ್ಲ ಅಂತ ಕೇಳ್ತಿದ್ದೀರಾ ಗಾಯ್ಸ್, ಇದೆಲ್ಲ ಅಪ್ಡೇಟ್ ಬರುತ್ತೆ, ಜಸ್ಟ್ ಟ್ಯೂನ್ಡ್. ಲಾಸ್ಟ್ ಟೈಮ್ ಧರ್ಮಸ್ಥಳ ಒಳಗಲ್ಲಿ ನೋಡಿದ್ರಲ್ವ ಸಾಯಿಬಾಬಾ ಸ್ಟ್ಯಾಚು, ಎಕ್ಸಾಕ್ಟ್ಲಿ ಅದ್ರ ಹತ್ತಿದ್ದೀನಿ. ಸೊ ನೋಡಿ ನಮ್ಮ ಸಾಯಿಬಾಬಾ. ಓ ಗಾಡ್, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲಿ ಯಾವುದೋ ಡಿವೈಡರ್ ಬಂತು, ಟೇಕ್ ಅ ಡೈವರ್ಷನ್ ಇಂತು ಸರಿ ಅಂತ ಒನ್ ಮೇಲೆ ಬಂದ್ಬಿಟ್ಟು ಮತ್ತೆ ಲೆಫ್ಟಿಗೆ ಓಪನ್ ಬಿಟ್ಟಿದ್ದಾರೆ, ಅದು ನೋಡೇ ಇಲ್ಲ. ಈಗ ನೋಡಿ, ನಾನು ಹಿಂದೆ 4 ಕಾರು, ನಾನು ಮಂಜು ಎಲ್ಲ ಒನ್ ವೇಲ್ ಬರ್ತಿದ್ದೀವಿ ಗುರು. ಸುಮ್ಮನೆ ಹಂಗೆ ಯೂಟರ್ ನೋಡ್ಕೊಂಡು ಹೋಗ್ಬೋದಿತ್ತು. ಮೋಸ್ಟ್ 2 ಕಿಲೋಮೀಟರ್ ಹತ್ರ ಬಂದ್ವಿ ಗುರು, ಎಲ್ಲೂ ಡಿವೈಡರ್ ಇಲ್ಲ. ಅದಕ್ಕೆ ಯಾವಾಗಲೂ ಇನ್ನೊಬ್ಬನ ಬ್ಲೈಂಡ್ ಫಾಲೋ ಮಾಡ್ಬೋದು. ಅಲ್ಲಿ ಲೆಫ್ಟ್ ತಗೊಳ್ಳಿ ಅಂತ ಹಾಕಿದ್ರು, ಬಟ್ ಚಿಕ್ಕ ಸ್ಟಿಕ್ಕರಿಂಗ್ ಮಾಡಿದ್ರಾ, ಸೊ ಯು ಕುಡ್ ನಾಟ್ ಏಬಲ್ ಟು ಫೈಂಡ್ ದಟ್. ಓಪ ಫೈನಲ್ ಯಾವುದೋ ಡಿವೈಡರ್ ಸಿಕ್ತು ಗುರು. ಇರಿ ಗಾಯ್ಸ್, ಆ ಕಾರ್ ಅಂತ ತೋರಿಸ್ತೀನಿ. ಎಲ್ಲ ಡ್ರೈ ಪೆಟ್ರೋಲು, ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ನೋಡಿ ಗಾಯ್ಸ್, ಈಸ್ ದ ಪರ್ಸನ್ ಮೇಡ್ ಅಸ್ ಟು ಕಮ್ ಇನ್ ಒನ್ ವೇ. ಸಾಕಾದ್ ಗುರು ನೀನು. ಇವತ್ತಿನ ದಿನದ ಕೊನೆಯ ಟೋಲ್ ಅಂಡ್ ನಮ್ಮ 5ನೇ ಟೋಲ್, ಹಾಸನ್ ಟೋಲ್ ಹತ್ರ ಬಂದ್ಬಿಟ್ವಿ. ಇನ್ನೂ 6 ಕಿಲೋಮೀಟರ್ ಇದೆ ಅಷ್ಟೇ ಹಾಸನು. ಬ್ರೇಕ್ ನಿಲ್ಸಿದ್ವಲ್ಲ, ಅಲ್ಲಿ ನೋಡಿದ್ ಗುರು ಸಂಕೇತನ, ಇವಾಗವರೆಗೂ ಕಣ್ಣಿಗೆ ಕಾಣಿಸ್ಲಿಲ್ಲ, ಅದು ಎಲ್ಲೋದ್ನೋ ಗೊತ್ತಿಲ್ಲ. ಫೈನ್, ಈ ಟೋಲ್ ನ ಈ ವರ್ಷ ದಾಟಿ ಮತ್ತೆ ನೆಕ್ಸ್ಟ್ ವರ್ಷ ರಿಟರ್ನ್ ಬರ್ತೀವಿ. ಜನವರಿ 1ನೇ ತಾರೀಕು ಆದ ಸೋಮವಾರ ಮಂಡೇ ಈವ್ನಿಂಗ್ 6 o'clock ಮೇಲೆ ಈ ಟೋಲ್ ಬರ್ತೀವಿ. ಟೋಲ್ ಸಂಖ್ಯೆ 5 ಎಲ್ಲಿ ಗುರು ಕಾಣಿಸ್ತಾನೆ ಇಲ್ಲ. ಫೈನ್, ಮುಂದೆ ನೋಡೋಣ. ಓ ಹಾಸನ 13. ಸೊ ಇದು ಮುಂದಾನೆತ್ತು ಸೆತ್ತು ಪೋನಾಲೆ ಶಾಂತಿ ಆ ಗ್ರಾಮ. ರೈಟ್ ನೋ ವಿ ಆರ್ ಅಟ್ ಶಾಂತಿ ಗ್ರಾಮ. 2:56, 4 ನಿಮಿಷ ಕಮ್ಮಿ ಫಾರ್ 9 o'clock. 3 ಅವರೆಲ್ಲ ಹಾಸನ ಬಂದಿದ್ದೀವಿ. ಆ ಬ್ರೇಕ್ ಇಲ್ಲ ಅಂದ್ರೆ ನನ್ನ ಪ್ರಕಾರ 2.5 hour, ಸೊ 3/4 ಗಂಟೆ ಡಿಲೇ ಆಯ್ತು ಅಂತ ತಿಳ್ಕೊಳ್ಳಿ. ಲಾಸ್ಟು ಆಗಸ್ಟಲ್ಲಿ ಹೋದ್ನಲ್ಲ ರೈಡು, ಅದಾದ್ಮೇಲೆ ಹೋಗಿಲ್ಲ. ಸೊ ಬಾಡಿ ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ. ಫೈನ್, ಒಂದ್ಸೋಗಿ ರೀಚ್ ಆಗಿ ಮಲಗಿದ್ರೆ ಫೈನಲಿ 9 ಗಂಟೆ ಆಗಿ 3 ನಿಮಿಷ ಆಯ್ತು. ಅಫಿಷಿಯಲಿ ವಿ ಆರ್ ಅಟ್ ಹಾಸನ ನಗರ. ವೆಲ್ಕಮ್ ಟು ಹಾಸನ ಸಿಟಿ ಇದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಸ್ಟೇಟಸ್ ಆಗ್ತಿದೆ. ಸೊ ಈಗ ವ್ಲಾಗ್ ಇರೋದ್ರಿಂದ ಎಲ್ಲೂ ಸ್ಟೇಟಸ್ ಹಾಕಕ್ಕೆ ಮನ್ಸು ಬರ್ತಿಲ್ಲ. ನಮ್ಮ ಜೊತೆ ಬಂದ ವ್ಯಕ್ತಿ ಕಾಣುತ್ತಿಲ್ಲ. ಎಸ್ ಗಾಯ್ಸ್, ಹಾಸನ ಎಂಡಾಗಿ ಸಕಲೇಶ್ಪುರ್ ಸ್ಟಾರ್ಟ್ ಆಗ್ತಿದೆ. ಹೇಗೆ ಗುರಿ ಇರ್ತಿದೆ ಅಂತ ಹೇಳಿದ್ರೆ, ಮುಂದ್ಗಡೆ ನಿಮಗೆ ಬ್ರಿಡ್ಜ್ ಕೈಂಡ್ ಆಫ್ ಆಯ್ತು ಒಂದು. ಓಹೋ, ನಮ್ಮ ಸಂಕೇತಪ್ಪರ್ ಇಲ್ಲಿ ಕಾಯ್ತವ್ರು ನೋಡಿ. ಇದೇ HP ಅಲ್ಲಿ ನಾನು ಫಸ್ಟ್ ವ್ಲಾಗ್ ಮಾಡ್ಬೇಕಂದ್ರೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ಈಗ ಅದೇ HP ಬಂದಿದ್ದೀವಿ. ಬಂತು ನನ್ನ HP ಫುಲ್ ಟ್ಯಾಂಕು. ಒಳಗಡೆ ಬೇಡ, ಮೇಲಿಂದಾನೆ ಅಣ್ಣ. ಹಾಂ, ಗೊತ್ತು. ಸಾರಿ, ಫಸ್ಟ್ ಟೈಮ್ ಲೋ ಹೈಯೆಸ್ಟ್ 12.47 ಅಷ್ಟೇ ಹಾಕ್ಸಿರೋದು. ಹಾಂ, ನಂದು 12 ಮೇಲೆ ಬರ್ತಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅಷ್ಟೇ. ರಾಯ್ಸ್ ಗಾಡಿ ತೊಗೊಂಡು ಹಿಂಗೆ ಅಪ್ ಟು 1250 ಪವರ್ಗೆ ಹಾಕ್ಸಿದ್ದೀನಿ. ಫಸ್ಟ್ ಟೈಮ್ 1327 ರೂಪಾಯಿ. 1000 ನೋಡಿ, ಇದನ್ನೇ ನಾನು ಹೇಳಿದ್ದು ಕೈಂಡ್ ಆಫ್ ಬ್ರಿಡ್ಜು. ನಮ್ಮ ಮುರುಗನಹಳ್ಳಿಯಲ್ಲಿ ಐತೆ, ನೀರಲ್ಲಿ ಹಾಕ್ತಿದ್ವಿ ನಾವು, ಏರಿ ಅಂತಿದ್ವಿ. ಏ ಪ್ರಭು, ಕ್ಯಾ ಹೋ ಗ್ಯಾ ಗುರು? ಪೇಷಂಟ್ ಗುರು ಅವನು. ಟಿಶ್ಯೂ ಪೇಪರು ಓಹೋ, ವೆಟ್ ಟಿಶ್ಯೂ. ನಮ್ಮ ಅಕ್ಕ ಮಗು ಈಗ ಹುಡ್ತಲ್ಲ. ಸೊ ಅಷ್ಟು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಅಪ್ ಡಿನ್ನರ್ಗೆ ಸಕಲೇಶ್ಪುರ. 45 ಕಿಲೋಮೀಟರ್ 50 ಬರುತ್ತೆ. ಸೊ ಕರೆಕ್ಟಾಗಿ 9:32 ಆಯಿತು. ಪೆಟ್ರೋಲ್ ಬಂಕ್ ಬಿಟ್ವಿ. 9:30 ಅರ್ಧ ಗಂಟೆಲಿ ಸಕಲೇಶ್ಪುರ ಹೋಗೋಣ ಅಂದಿದ್ದಾನೆ. ಸೊ ಹೋಗ್ಬೋದು ಅವರು. ಹೆಲ್ಮೆಟ್ ಹಾಕಿಕೊಂಡ ಮೇಲೆ ತಲೆ ನೋವು ಬಂದಿದೆ. ಅವ್ನು ಹೇಳಿದ ಪ್ರಕಾರನೇ ಕರೆಕ್ಟಾಗಿ ಟೈಮು 10:01 ಆಯಿತು. ಎಕ್ಸಾಕ್ಟ್ಲಿ ವಿ ಆರ್ ಅಟ್ ಸಕಲೇಶ್ಪುರ. ಅಷ್ಟೇ ಹೋಟ್ಲು ಹುಡುಕ್ತಿದ್ದೀವಿ. ನಡಿ ಮುಂದೆ ನಡಿ. ಲಾಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋದಾಗ ನಿಲ್ಸಿದ್ವಲ್ಲ, ನೆನಪಿದ್ಯಾ? ನಮ್ಮ ಫ್ಯಾಮಿಲಿ ಹೋಟೆಲ್ ಶ್ರೀನಿವಾಸ್ ನೋಡಿ, ಇಲ್ಲೇ ಐತೆ. ಮುಚ್ಚಿಬಿಟ್ಟಿದ್ದಾರೆ ಗುರು, ಕ್ಲೋಸಿಂಗ್ ಟೈಮ್ ಅನ್ಸುತ್ತೆ. ಸೊ ಗಾಯ್ಸ್, ಊಟ ಮಾಡಿ ಮುಗಿಸಿದ್ವಿ. ನಾನು ಮುಗಿಸ್ದೆ, ಅವರಿಬ್ರು ಇನ್ನೂ ಮಾಡ್ತಾನೆ ಇದ್ದಾರೆ. ನಾವು
ನಾವು ಬುಕ್ ಮಾಡಿರೋ ಹೋಟ್ಲಿಗೆ ಮ್ಯಾಪ್ ಹಾಕಿದ್ರೆ ಇನ್ನು 192 ಕಿಲೋಮೀಟರ್ಸ್ ತೋರಿಸ್ತಿದೆ. ಒಂದು 4 hours 12 minutes ಅಂತ. ಸೊ 2 ರೂಟ್ ತೋರಿಸ್ತಿದೆ. ಒಂದು ಚಾರ್ಮಾಡಿ ಹೋಗಿ ಅದಕ್ಕೆ ಕಾರ್ಕಳ ರೂಟ್, ನಾನು ಹೇಳಿದ್ನಲ್ಲ ನಿಮ್ಗಾಗಲೇ ರಿಟರ್ನ್ ಬರುವಾಗಂತ ಆ ರೂಟ್ ತೋರಿಸ್ತಿದೆ. ಇನ್ನೊಂದು ಮಂಗಳೂರು ರೂಟು 186 ಕಿಲೋಮೀಟರ್ ಬಟ್ 4 hours. ಅದೇ ನಾವೀಗ ಸೆಲೆಕ್ಟ್ ಮಾಡಿರೋ ರೂಟು ಇದೆ. ಸೊ ಸಕಲೇಶ್ಪುರಿಂದ ಶಿರಾಡಿ ಬಂದು ಶಿರಾಡಿಯಿಂದ ಗುಂಡಿ ಅನಿಸುತ್ತೆ, ಗುಂಡಿ ಆದಮೇಲೆ ಬಂಟ್ವಾಲು, ಆಮೇಲೆ ಮಂಗಳೂರು. ಸೊ ತಿಕ್ಕ ಮುಚ್ಚೋ ನೋಡಿ, ನಿನ್ ಜೊತೆ ಬಂದ್ರೆ ಇದೊಂದು ರೋಗ. ಸ್ಟಾಪ್ ಅನ್ಕೊಂಡು ನಿಂದೇನಂದ್ರೆ ಅವಾಗ ತಗೋವಾಗ ಯೋಚನೆ ಮಾಡಿ ತಗೊಬೇಕಿತ್ತು. ಲಾಂಗ್ ಹೊಡಿತೀವಿ, ಅಗಸ್ತ್ಯ ಜೊತೆ ಸೇರ್ತೀವಿ. ಹಂಗೆ ಈ ಉಡುಪಿ ಹೋಗ್ಬಿಟ್ಟು ಹೋಗುವಾಗ 4 ಗಂಟೆ ಬಿಟ್ಟು 4 ಗಂಟೆ ಕರ್ಕೊಂಡು ಹೋದೆ ಮಗನೇ. ಉಡುಪಿಯಿಂದ ರಿಟರ್ನ್ ಹೋಗುವಾಗ ಈವ್ನಿಂಗ್ 4 o'clock ಬಿಟ್ವಿ. ಮತ್ತೆ ರೀಚ್ ಆಗಿದ್ದು ಅರ್ಲಿ ಮಾರ್ನಿಂಗ್ 4 o'clockಗೆ. ಇದಾನಲ್ಲ ಅವ್ನು ಲೋಪರ್ ನನ್ಕೊಂಡು ಮಾತು ಮುಂಚೆ ಆಗ್ತಿಲ್ಲ ನಿಲ್ಸು ಅನ್ಕೊಂಡು ಒಳ್ಳೆ ರೋದ್ನೆ ಗುರು. 100% ರಿಪೀಟ್ ಆಗುತ್ತೆ ಬನ್ನಿ ಇವತ್ತು. ನನಗೇನಂದ್ರೆ ಬೇಗ ಹೋಗಿ ರೀಚ್ ಆಗಿ ಮಲಗಿದ್ರೆ ಆರಾಮಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕೆಲಸಗಳು ನೋಡ್ಬೋದು ಅಂತ. ಮುಚ್ಕೊಂಡು ತಿಂದ್ಬಿಟ್ಟು ಮನೇಲಿ ಮಲಗ ಅಂದ್ರೆ ಇದೆಲ್ಲ ಬೇಕಾ? ನಿದ್ದೆಗೆಟ್ಟು ಚಳಿ ಅಂತ ನೋಡಿ ನಡುಕೊಂಡು ಅಯ್ಯ. ಫೈನ್ ಗೈಸ್, 10:52 ಇಲ್ಲಿಂದ ಹೊರಟ್ವಿ. 114 ಮನೆಯಿಂದ ಆಗಿದೆ. ಸೊ ನೆಕ್ಸ್ಟ್ 192 ಅಕ್ಷಯ್ ಕಂಫರ್ಟ್ಸ್ ಉಡುಪಿ ನಿಮ್ಮನ್ನು ಸ್ವಾಗತಿಸುತ್ತಿದೆ. ಪೆಟ್ರೋಲ್ ಇಬ್ಬರದು ಖಾಲಿ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವಾಗ ನಾವು ಚೂಸ್ ಮಾಡಿರೋ ರೂಟು ಬ್ಯಾಂಗ್ಳೂರು ಹೈವೇನೆ. ಸೊ ಹೈವೇ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಗುರು ಅಂದರೆ ಮಿನಿಮಮ್ ಅಂದ್ರೆ ನೀವು 40ರಿಂದ 60ವರೆಗೂ ಹೋಗ್ಬೋದು. ಅದೆಂತ ಸೀಮೆ ಹೈವೇ ಗುರು ಅಂತ ಕೇಳ್ತಿದ್ದೀರಾ? ಅಂದರೆ ಹೈವೇ ಅಂದರೆ ಹೈವೇ ಆಗುತ್ತೆ, ಇನ್ನೊಂದು 6ರಿಂದ 7 ವರ್ಷ ಕಂಪ್ಲೀಟ್ ಆಗಿ ತೊಗೊಳುತ್ತೆ. ಅಲ್ಲಲ್ಲಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾವು ಉಡುಪಿ ಹೋಗುವಾಗಲೂ ಇದೇ ರೂಟಲ್ಲೇ ಹೋಗಿದ್ವಿ, ಶಿರಾಡಿ ಮೇಲೇನೆ. ಚಾನಲ್ ಲೋಗೋ ಕೂಡ ನಾನು ಅಲ್ಲೇ ಫೋಟೋ ಶೂಟ್ ಮಾಡಿದ್ದು. ಸೊ ಘಾಟ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ಲು ಲಾರಿ ಅವ್ರದ್ದೇ ಹಬ್ಬ ಅನ್ನೋ ಥರ ಧೂಳು ಎಬ್ಬಿಸ್ಕೊಂಡು ಹೋಗ್ತಿದ್ದಾರೆ. ಇರುಗುರು ಯಪ್ಪ, ನವೆಂಬರ್ 19ನೇ ತಾರೀಕು ನೈಟ್ ಒಂದು 8:30-9 ಗಂಟೆಗೆ ಇದೇ ರೋಡಲ್ಲಿ ಟಾಟಾ ಪಂಚಲ್ ಮೇಲೆ ಎಕ್ತಿದ್ದೆ. ಸೊ ಈಗ ನಮ್ಮ ಡ್ಯೂಕಲ್ಲಿ ಕೆಳಗಡೆ ಇಳಿತಿದ್ದೀನಿ. ಎಷ್ಟೇ ಗುರು ಜೀವನ, ತಿಂಗಳಾದ್ರೆ ತವ್ರ ಮನೆ ರೋಡಿಗೆ ಬಂದ್ಬಿಡ್ಬೇಕು. ಹೋಗ್ತಿರೋದು. ಓಹೋ ಗುರು, ನಾನು ಎಷ್ಟೋ ಬಸ್ಗಳು ನೋಡಿದ್ದೀನಿ, ಎಲ್ಲರೂ ಜಾಗ ಬಿಡ್ತಾರೆ. ಬಟ್ ನಮ್ಮ ಈ ಕರಾರಸಾನಿ ದೌಲತ್ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಗುರು ಅಷ್ಟೇ. ನೋಡಿ, ಈಗ ನಾನು ಅವ್ನು ಸೈಟ್ ತೊಗೊಳ್ಳೋಷ್ಟೊಳಗೆ ಮುಗೀತು. ಸ್ಟ್ರೈಟ್ ರೋಡಲ್ಲಿ ಸಿಗೋದು, ಅವ್ನು ಹೇಳ್ರ ನಮ್ಗೆ ಜಾಗ ಕೊಡೋದು. ಓಹೋ, ಒಂದು ಸಾಲದಂತ ಮುಂದ್ಗಡೆ ಒಂದು ಕರಾರಸಾನಿ ಹೋಗ್ತಿದೆ ಗುರು. ಅದು ಕರಾರಸಾನಿ, ಬಟ್ ನಾನು ನೋಡೋದು ಕರಾರಸಾನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಬನ್ನಿ ಗಾಯ್ಸ್, 2 ಬಸ್ನ ಒಂದೇ ಶಾರ್ಟಲ್ಲಿ ಹೊಡಿತೀನಿ ನೋಡಿ. ಒಂದು ಸೊ ಬೀಟ್ ನಂಬರ್ 2. ದಟ್ಸ್ ಇಟ್ ಗಾಯ್ಸ್. ಕಾರ್ ನೋಡಿಯೋದು ಅದು ಇದು ಏನು ಕೇಳಿಸ್ತಿಲ್ಲ. ಇಬ್ರು ಪೆಟ್ರೋಲ್ ಇಲ್ಲ ಅಂದರು. ಒಬ್ಬ ಮುಂದೆ ಇದ್ದಾನೆ, ಒಬ್ಬ ಹಿಂದೆ ಇದ್ದಾನೆ, ನಾವು ನಡುವೆ ಇದ್ದೀವಿ. ನಾನು ನೋಡ್ರ ಅಬ್ಸರ್ವೇ ಮಾಡಿಲ್ಲ, ಮುಂದ್ಗಡೆ ನಮ್ಮ ಪೋಲೋ ಹೋಗ್ತಿದೆ. ಕಕಾಶಿ ಅವ್ರ ತಮ್ಮಡು. ಯಾವ್ದು ಗುರು ಇದು ಹುಡುಗ ನೋಡಿ. ಅಲ್ಲೇ ನೋಡಿ ಗಾಯ್ಸ್, ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಇನ್ನು ಎಷ್ಟು ದೂರ ಗುರು ಅಂತ ಕೇಳ್ದ. ಅರೆ ಗಾಡಿ ನಿಲ್ಸಿ ಯಾವ ಕೂಡ ಮಾಡಿಲ್ಲ, ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲೇ 205 ಕಿಲೋಮೀಟರ್ಸ್ ನಡಿ ಗುರು ಹೊಡೋಣ. ಜಸ್ಟ್ 24 ಕಿಲೋಮೀಟರ್ ಅಷ್ಟೇನ ಬಂದಿರೋದು 1 hour ಇಂದ. ಓಕೆ, ಇನ್ನು 3 hour ಐತೆ. ಅಡ ಗುನ್ನಿ ಕರೆಕ್ಟಾಗಿ 11:59 ಆಯ್ತು. ಗುಂಡ್ಯದಲ್ಲಿದ್ದೀವಿ ನೋಡಿ ಗಾಯ್ಸ್. ನಾನು ಇಷ್ಟು ಬೇಗ ಒಬ್ಬನೇ ಬರೋದಕ್ಕೆ ಕಾರಣ ನಮ್ಮ ಅಣ್ಣನೇ ಸ್ಕೋಡಾ. ನನ್ನ ಜೊತೆ ರೇಸ್ ಬರ್ತಾನೆ ಗೊತ್ತಲ್ಲ. ನಾವು ಬೈಕೋ ಕಾರೋ ಹೆಲಿಕಾಪ್ಟರ್ ಬಂದ್ರು ಸರಿ, ನಾವು ಸುಮ್ಮನೆ ಅಂತೂ ಬಿಡಲ್ಲ. ಫೈನ್ ಗುರು, ನನ್ಗೆ ಅವತ್ತಿಂದ ಬುದ್ಧಿ ಒಂದೈತೆ, ಗಾಡಿ ದೊಡ್ಡ ಸಿಸಿನೋ ಚಿಕ್ಕ ಸಿಸಿನೋ. ಸೊ ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್, ಫಸ್ಟ್ ಕಾಂಪಿಟೇಟ್ ಮಾಡಿ ನೋಡ್ಬೇಕು. ಸೊ ಗಾಯ್ಸ್, ಅಷ್ಟು ಡೌಟ್ ಇದೆ ನೋಡಿ. ಗಂಟೆ ಎಷ್ಟಾಯ್ತು ಹೇಳಿ? 12. ನಾ ಪಾಠಕ್ಕೆ ನಾ ಗಮ್ಮನ ಅಂತ ಗುರು. ರೆಡ್ ಕಲರ್ ಸ್ಕೋಡಾ ರಿಜಿಸ್ಟರ್ಡ್ ರಿಜಿಸ್ಟರ್ ಹಚ್ಚಿ ಉಟ್ರು. ನಾ ಸಮ್ಮರ್ ರೇಸ್ ಹೆಂಗೋ ಅಂತ ಲಾಸ್ಟ್ 10 ಕಿಲೋಮೀಟ್ರ್ ನಂದ. ಟೈಮ್ 12:10 ಆಯಿತು. ಇನ್ನೊಂದು ಬ್ರೇಕ್ ಹಾಕಿದ್ದೀವಿ. 1 hour ಆಯಿತು ಗುರು. ಜಸ್ಟ್ 35-40 ಕಿಲೋಮೀಟ್ರ್ ಬರೋದಕ್ಕೆ. ಸೊ ಲೆಮನ್ ಸೋಡಾ ನಮ್ಮ ಕೋನ್ ಶೋ ಅಲ್ಲಿ ನಿಂತವ್ ನೋಡಿ. ಸೊ ನೋಡ್ಬೋದಲ್ಲಿ ಬೆಂಗಳೂರು 251 ಅಷ್ಟು ದೂರ ಬಂದಿದೆ. ಫೈನ್ ಮಂಗಳೂರು 91 ಇದೆ. ಧರ್ಮಸ್ಥಳ 39.
ಬನ್ನಿ. ಇನ್ನು 90 ಕಿಲೋಮೀಟರ್ ಐತೆ, ಹೋಗುತ್ತಾ? ಸೆಂಟ್ರಲ್ ಎಲ್ಲಾದ್ರೂ ಇದ್ರೆ ನಿನ್ ಪುಣ್ಯ, ಇಲ್ಲಾಂದ್ರೆ ಮಂಗಳೂರ. ಎಲ್ಲಿ? ಅದೇ ಕಾಣಿಸದೆ ಹೇಳ್ತಿದ್ದೀನಿ ನಾನು. ನೋಡ್ರ 12:30 ಹತ್ರ ಆಯ್ತು. ಸುಮ್ಮನೆ ನಿಲ್ಸೋ ಕಡೆಲ್ಲ ಅರ್ಧ ಗಂಟೆ ಅಂತ. ನಾವು 4 ವರ್ಷ ಬಂದಿದ್ದು ಮಂಗಳೂರು ರೋಡ್ಗೂ ಇವಾಗ ಬರ್ತಿರೋ ಮಂಗಳೂರು ರೋಡ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ನೋಡ್ತಿರ್ಬೋದು, ರೋಡ್ ಅಗಲ ಮಾಡಿದ್ದಾರೆ. ನಂದು ಇದೊಂದು ಪ್ರಾಬ್ಲಮ್ ಕೂಡ, ಎಲ್ಲರೂ ಊರಿಗೆ ಮುಂಚೆ ನಾನು ಬಂದ್ಬಿಡ್ತೀನಿ, ಆಮೇಲೆ ಕಾಯೋ ಥರ ಆಗುತ್ತೆ. ಸೊ ನನ್ನ ಲೆವೆಲ್ಗೆ ಕೊಡೋರು ಯಾರು ಇಲ್ಲ. ನನ್ನ ಲೈಫಲ್ಲಿ ನಡೆದಿದೆ 2023 ನಡೆದಿದ್ದೆಲ್ಲ ಇದರಲ್ಲಿ ಐತೆ. ಇನ್ ಕೇಸ್ ಲೈಕ್ ಇದಾದಮೇಲೆ ನಾನು ಇವತ್ತಿನ ವ್ಲಾಗ್ ಈಗ ರೆಕಾರ್ಡ್ ಮಾಡ್ತಿರೋ ವ್ಲಾಗ್ ಹಾಕ್ತೀನಿ. ಸೊ ಈ ವಿಡಿಯೋ ನೋಡಿಲ್ಲ ಅಂದರೆ ಮರಿದೇ ಹೋಗಿ ಚೆಕ್ ಮಾಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಸ್ವಲ್ಪ ಕಷ್ಟಪಟ್ಟು ಟ್ರೈ ಮಾಡಿದ್ದೀನಿ ಗಾಯ್ಸ್. ಸೊ ಒಳ್ಳೆ ಹೈವೇನೇ ಸಜೆಸ್ಟ್ ಮಾಡಿದ್ದಾನೆ ಗುರು. 50 ಮೀಟ್ರ್ ಒಂದೊಂದ್ಸಲ ಟೇಕ್ ಡೈವರ್ಷನ್ ಅಂದ್ಕೊಂಡು ಇಲ್ಲೆಲ್ಲ ರೋಡ್ ಮಾಡ್ತಾವ್ರೆ. ಎಷ್ಟೊಂದು ಕಡೆ ರೋಡ್ ಚೆನ್ನಾಗೈತೆ, ಪರವಾಗಿಲ್ಲ. ಫಸ್ಟ್ಗಿಂತ ಇವಾಗ ಫೈನ್. ಇನ್ನು 40 ಕಿಲೋಮೀಟ್ರಲ್ಲಿ ಮಂಗಳೂರು ಸಿಟಿ ಬರುತ್ತೆ. ಇದ್ದೀವಿ ಗುರು. ಆಗಲೇ ಬಟಕ್ಸ್ ಪೈನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ದಟ್ಸ್ ಫೈನ್. 4 ತಿಂಗಳಾದ್ಮೇಲೆ ಲಾಂಗ್ ರೈಡ್ ಹೊಡಿದ್ರೆ ಹಂಗೆ ಆಗೋದು. ಅದಕ್ಕೆ ಅವಾಗ ಟಚ್ ಅಲ್ಲಿಗೆ ಎಲ್ಲಿಗುರು ಈ ಪೋಲೋ ಪಂಚ್ ಬಂದಾಗಿಂದ ಬೇರೆ ಅವುಗಳಲ್ಲೇ ಸುತ್ತಾಡೋದಾಯ್ತು. ಫೈನ್. ಇನ್ಮೇಲೆ ರೆಸರ್ವೇಶನ್ ಐತೆ, 2 ದಿನ ತಗೊಳ್ಳಿ. ಸೊ ಗಾಯ್ಸ್, ಗಂಟೆ 1:50 ಮಿಡ್ ನೈಟ್. ಸೊ BC ರೋಡ್ ಹತ್ತಿದ್ದೀವಿ. ಮಂಗಳೂರಿನ 20 ಕಿಲೋಮೀಟರ್ ಇದೆ. ಹಾಯ್ ಬ್ರೋ, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬ್ರೋ. BC ರೋಡಲ್ಲಿ ಇದ್ವಿ. ಸೊ BC ರೋಡ್ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಮಂಗಳೂರಿಗೆ ದೊಡ್ಡ ಪುಡಿಂಗಿಗಳ ಥರ ಏನೋ ರೆಕಾರ್ಡ್ ಮಾಡೋಣ ಅಂತ ಹೋದ್ವಿ ಗುರು. 2 ಬೈಕಲ್ಲಿ ಇದೆ ಜನ, ನಾನು ಬರುತ್ತೆ ಎಕ್ಸಾಂಪ್ಲ ಇವನು ಹೋಗಿದ್ವಿ. ಸೊ ಅವಾಗ ಫುಲ್ಲು ಮಳೆಯಲ್ಲಿ ಹಾಸನದಲ್ಲಿ ಸ್ಟಾರ್ಟ್ ಆಗಿದ್ದು ಮಳೆ. ಅಷ್ಟೇ ಇದೇ ಫಸ್ಟ್ ಟೈಮ್ ಲಾಸ್ಟ್ ಅಲ್ಲಿ ಟ್ರಿಪ್ ಹೋದ್ಮೇಲೆ ಗಾಡಿಲಂತೂ ಹೋಗೋದಿಲ್ಲ. ಚೆನ್ನಾಗೇ ಇತ್ತು. ನದಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ನಾನೇನು ಅನ್ಕೊಂಡ್ಬಂದೆ ಈ ರೋಡ್ ಹೈವೇ ಇರುತ್ತೆ, ಟೇಕ್ ಡೈವರ್ಷನ್ ಬಂದಿದ್ವಲ್ಲ ಅವಾಗಲೂ ಹಿಂಗೆ ಇದ್ದಿದ್ದು. ಅವಾಗೇನು ಇಷ್ಟೊಂದು ಒಬ್ಬ ಅಂತ ಫಿಕ್ಸ್ ಆಗ್ಬಿಟ್ಟ, ಇನ್ಮೇಲೆ ರೈಡ್ ಗೀಡ್ ಅಂತ ಬೈಕಲ್ಲಿ ಕರೆದ್ ನೋಡಿ ಅಂತ. ಕಾರಣ ಪಾಪ ಇಬ್ಬರದು ಸ್ಪೋರ್ಟ್ಸ್ ಬೈಕ್ ಅಲ್ವಾ. ನಂದಾದ್ರೆ ನೇಗ್ಡು ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು, ಬಟ್ ಅವ್ರಿಬ್ಬರದು ಮಲ್ಕೊಂಡೇ ಓಡಿಸ್ಬೇಕು. ಸೊ ಹೆವಿ ಅಂದ್ರೆ ಹೆವಿ ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ನನಗೆ ಅಭ್ಯಾಸ ಆಗೋಯ್ತು ಗುರು. ನಾನು ಬೈಕ್ ತಗೊಂಡಾಗಿಂದ ಇದುವರೆಗೂ ಮಿನಿಮಮ್ ಅಂದ್ರೆ ಒಂದು 100ರಿಂದ 150 ರೈಡ್ ಹೋಗಿದ್ದೀನಿ. ಅಫಿಷಿಯಲಿ ನಾವಿನ್ನೇನು ಮಂಗಳೂರು ಒಳಗಡೆ ದುಗ್ತಾ ಇದೀವಿ. ವೆಲ್ಕಮ್ ಟು ದಕ್ಷಿಣ ಕನ್ನಡ. ಇದೇ ತರ ಮಂಗಳೂರಿಗೂ ರೋಡ್ ಇದ್ರೆ ಸಾಗರು ಚಿಂತೆಯಾಗಿ ಹೋಗ್ಬಿಡ್ತೀವಿ. ಇದು ಹೇಗಿದೆ ಅಂದ್ರೆ, ತುಂಬಾ ದಿನದಿಂದ ಊಟ ಮಾಡದೆ ಹಸುಕೊಂಡಿದ್ದವನ್ಗೆ ಒಳ್ಳೆ ಊಟ ಸಿಕ್ಕರೆ ಹೆಂಗಿರುತ್ತೆ ಆ ತರ ಆಯ್ತು ನಮ್ ಬದುಕೀಗ. 2 ಗಂಟೆ ಗುರು ಟೈಮು, 2:05 3 ಅವರ್ ಫುಲ್ಲು ಬೇರೆ ಟೇಕ್ ಡೈವರ್ಷನ್ ತಗೊಂಡು. ಈಗ ಚೆನ್ನಾಗಿರೋ ರೋಡ್ ಸಿಕ್ಕರೆ ಸುಮ್ಮನಿರ್ತೀವ ನಾವು. ಬನ್ನಿ ಚಚ್ಚನ ಪಕ್ಕ 3 ಗಂಟೆ ಆಗುತ್ತೆ ಗುರು. 3 ಗಂಟೆ. ಉಡುಪಿ 72 ರೈಟ್. ಸೊ ಗಾಯ್ಸ್, ಎಕ್ಸಾಕ್ಟ್ ಆಗಿ ಮಂಗಳೂರು ಔಟರ್ ಸರ್ಕಲ್ ಅಲ್ಲಿ ಇದೀವಿ. ಸೊ ಹೀಗೆ ಹೋದ್ರೆ ಉಡುಪಿ ಗೋವಾ ಅಲ್ಲ, ಹಿಂಗ್ ಹೋದ್ರೆ ನಿಮ್ಗೆ ಕೊಚ್ಚಿಗೆ ಹೋಗುತ್ತೆ. ಈ ವೇ ಹೋದ್ರೆ ನಿಮ್ಗೆ ಮಂಗಳೂರು ಸಿಟಿಗೆ ಹೋಗುತ್ತೆ. ಸೊ ನೋಡ್ಕೊಳ್ಳಿ ಗಾಯ್ಸ್, ಫೈನಲಿ ವಿ ಆರ್ ಅಟ್ ಮಂಗಳೂರು ಆನ್ 2:20 AM 30ನೇ ತಾರೀಕು ಡಿಸೆಂಬರ್ 2023. ಲಾಸ್ಟ್ ಟೈಮ್ ಇಷ್ಟೊತ್ತಿಗೆ ದಿಂಡಿವನ ಮತ್ತೆ 2:30ಗೆ, ಈಗ 2:20ಗೆ ಮಂಗಳೂರು ಹತ್ರ ಇದೀವಿ. ಹೆಂಗೆ ಲಾಸ್ಟ್ ಟೈಮು ಬೆಂಗಳೂರಿಂದ ಲೆಫ್ಟ್ ಸೈಡ್ಗೆ ಹೋಗಿದ್ವಿ, ಈಗ ಬೆಂಗಳೂರಿಂದ ರೈಟ್ ಸೈಡ್ಗೆ ಬಂದಿದ್ದೀವಿ. ಸೊ ಮತ್ತೆ ಬರುವಾಗ ಮಂಗಳೂರು ಮೇಲೆ ನಾವು ಹೋಗಲ್ಲ, ಹೋಗುವಾಗ ಕಾರ್ ಕಲರ್ ರೋಡ್ ತೊಗೊಂತಿದ್ವಿ. ಉಡುಪಿಯಿಂದ ಜಸ್ಟ್ ಒಂದು 5 to 10 ಕಿಲೋಮೀಟರ್ ಬಂದಿದ ತಕ್ಷಣ ಲೆಫ್ಟ್ ತೊಗೊಂತೀವಿ. ಉಡುಪಿ ಸ್ಟ್ರೈಟು, ಮಂಗಳೂರು ಸಿಟಿ ಲೆಫ್ಟು, ಮ್ಯಾಂಗ್ಳೂರು ಏರ್ಪೋರ್ಟ್ ರೈಟು. ಬಾಯ್ ಮಂಗಳೂರು. ಮತ್ತೆ ರೋಡ್ ಸಖತ್ತಾಗಿದೆ, ಚಚ್ಕೊಂಡ್ ಬರ್ಬೋದು. ಯಾಕೆ ಇಬ್ರು ಕಾಣಿಸ್ತಿಲ್ಲ ಅಂತ ನೆಗೆಟಿವ್ ಥಾಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ನೆಗೆಟಿವ್ ಥಾಟ್ ಅಂದ್ರೆ ನೀವು ಇದು ಮಾಡ್ಕೊಳ್ಳಿ, ಕಾಲ್ ಮಾಡಿದ್ರೆ ಬರೋ ಜೋಶಲ್ಲಿ ನಂಬರ್ ಪ್ಲೇಟ್ ಬುದ್ರೋಯ್ತಂತೆ, ಅದನ್ನ ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಇವನ್ ಮಂಜು ಗಾಡಿ. ಯಾರಟ್ ಕಾಪು. ನಂದು ಬ್ಲೌಸ್ ಉದ್ರೋಯ್ತು ಗುರು. ಏನ್ ಗುರು ಅದು? ಕನ್ನಡದಲ್ಲಿ ಕಾಪು ಅಂತ ಐತೆ, ಇಂಗ್ಲೀಷಲ್ಲಿ ಕೌಪ್ ಅಂತ ಐತೆ. Yes guys, finally we are at Grand Udupi. So guys, finally ಉಡುಪಿ ಬಂದಾಯಿತು. ಟೈಮು ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ 3 ಗಂಟೆ. ನಾವು ವಿ ಆರ್ ಅಟ್ ಉಡುಪಿ. ಸೊ ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲೇ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡು ಹಾಕ್ತಿದ್ದೆ. ಆ ಫೋಟೋ ಇಲ್ಲಿ ಹಾಕ್ತಿದ್ದೀನಿ ನೋಡಿ. ಸೊ ಕೆಳಗಡೆ ಮಲ್ಪೆಗೆ ಇನ್ನೂ ಹಿಂಗೆ ಹೋಗ್ಬೇಕು. ಸೊ ಈಗ ಅಲ್ಲಿಂದ ಬಂದು ಸೊ ಟುವರ್ಡ್ಸ್ ಮಂಗಳೂರಿಗೆ ಹಿಂಗೆ ಬಂದೆ, ಲೈಕ್ ಹಿಂಗೆ ತೊಗೊಂಡೆ ಹಿಂಗೆ ಬಂದೆ ನಾನು ಫೋಟೋ ತೆಗಿಬೇಕಂತ. ಸೊ ಮಲ್ಪೆಗೆ ಹೋಗ್ಬೇಕು ಅಷ್ಟೇ. ಬಾಯ್, ಸಿಗ್ರವಾ. ನನಗೆ ಉಡುಪಿ ರೈಟ್ ತೋರಿಸ್ತು. ಅವಾಗಲೂ ನನಗೆ ಯಾರ್ಚ್ ನೆನಪು ಬಂತು. ಲಾಸ್ಟ್ ಟೈಮ್ ತೊಗೊಂಡ್ವಲ್ಲ ಫೋಟೋ, ಅದಕ್ಕೆ ಫೋಟೋ ತೊಗೊಂಡು ಬಂದೆ. ಬಾ ಇನ್ನೊಂದು 5 ಕಿಲೋಮೀಟರ್ ಅನಿಸುತ್ತೆ.
ಓಕೆ ಗಾಯ್ಸ್, ನಾವು ವಿ ಆರ್ ಅಟ್ ಮಲ್ಪೆ. ನಂಗೆ ನಿಜ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ ನೋಡಿ. ಮಲ್ಪೆ ಫೈನಲಿ ಬಂದಾಯ್ತು. ಸೊ ಇವಾಗ ಖಾಲಿಯಾಗೈತೆ ಬಿಕಾಸ್ ಟೈಮ್ ಅರ್ಲಿ ಮಾರ್ನಿಂಗ್ 3 o'clock. ಸೊ ಇದೇ ಗುರು ಮೇನ್ ಮಲ್ಪೆ ಸಿಗ್ನಲ್. ಲೆಫ್ಟ್ ತಗೊಬೇಕು ನಮ್ಮ ರೂಮ್ಗೆ. ಸೊ ಫೈನ್ ಗಾಯ್ಸ್, ವಿ ಆರ್ ಅಟ್ ಮಲ್ಪೆ. ಪಾರ್ಕಿಂಗ್ ಇದ್ರೆ ಸಾಕು ಗುರು, ಸಾಕು ಇಷ್ಟೇ ಪಾರ್ಕಿಂಗ್ ಹೋಯ್ತು. ಎಸ್ ಗಾಯ್ಸ್, ಫೈನಲಿ ವಿ ಆರ್ ಅಟ್ ಡೆಸ್ಟಿನೇಷನ್ ಅಕ್ಷಯ್ ಲಾಡ್ಜಿಂಗ್. ಸೊ ಅವನು ಒಳಗಡೆ ಹಾಕ್ಲಿ. ಒಂಚೂರು ಮುನ್ನಾಡಿ ಮ್ಯಾಟ್ ಕಟ್ಕೊಟ್ರೆ ನಮ್ದು ಇಲ್ಲೇ ಹಾಕೋಣ. ಗೈಸ್ ಹೇಳ್ದಂಗೆ ಕರೆಕ್ಟಾಗಿ 3 ಗಂಟೆ ಅಂತ ಹೇಳಿದ್ದೆ. ಟೈಮ್ ನೋಡ್ತಿದ್ದೀರಾ 3:11 ಆಯಿತು. ಅಣ್ಣ ಇದನ್ನು ಒಳಗಡೆ ಹಾಕೋದಾ? ಪರವಾಗಿಲ್ಲ, ನಾನು ಕೂಡ ಪಾರ್ಕಿಂಗ್ ಇರಲ್ಲ ಅಂತ ಭಯ ಬಿದ್ದೆ. ಸೊ ಪಾರ್ಕಿಂಗ್ ಎಲ್ಲ ಇದೆ, ರೂಮ್ ಕಂಡೀಷನ್ ಚೆನ್ನಾಗಿದೆ ಅಷ್ಟೇ ಸಾಕು. CCTV ಕೂಡ ಇದೆ. ಸೊ ನಮ್ಮ ಕಾನ್ಶಿಗೆ ಯಾವ್ದು ಗಾಯ್ಸ್ ಅನ್ಬಾಕ್ಸ್ ಮಾಡಾಯ್ತು. ಇಲ್ಲಿ ಧೂಳು ಮಾತ್ರ ನೋಡಿ ಹೇಗಿದೆ. ಯಾವನೋ ಹೇಳದ್ನಪ್ಪ, ಹೈವೇ ಗುರು ಚಿಂದಿಯಾಗಿ ರೆಡಿ ಮಾಡೋರು ಹೋಗ್ಬಿಡೋಣ ಅಂತ. ಸಾಯ್ ಸಾಕತ್ ಹೈವೇ ಸಾಯ್. ಬನ್ನಿ ಹೋಗಿ ರಿಜಿಸ್ಟರ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಆಯಿತು. ರೂಮ್ ನಂಬರ್ 102. ಓ ಮೈ ಗಾಡ್, ವಾಟ್ ಅ ಪೇಂಟ್. ಓ ಮೈ ಗಾಡ್. TV ಐತೆ, ವೈಫೈ ಇರ್ಕಡ ವೈಫೈ. ಸೊ ಇದೇ ನೋಡ್ಕೊಳ್ಳಿ, ನಾವು ತೊಗೊಂಡಿರೋ ರೂಮು 1400 3 ದಿನ ಒಟ್ಟಿಗೆ ತೊಗೊಂಡಿದ್ದೀವಿ. 4.2. ಅಯ್ಯಪ್ಪ, ವಯಸ್ಸು ನೋಡಿ ಕೊಡುಕ್ ನನ್ನ ಮಗನ ಹೆಂಗಾಗಿದ್ದಾನೆ. ವೈಫೈ ಇಲ್ಲ ಬ್ರೋ, ದಟ್ಸ್ ಫೈನ್. ಮೊಬೈಲ್ ಇದೆಯಲ್ಲ ಗಾಯ್ಸ್. ಹೇಳಿದ್ದು 3 ಗಂಟೆ ನೋಡಿ, ಕರೆಕ್ಟಾಗಿ ಪಿಸ್ರು ತಪ್ಪದೆ ಏನೋ ಅಂತಾರಲ್ಲ ಆ ಥರ ಎಕ್ಸಾಕ್ಟಾಗಿ 3 ಗಂಟೆಗೆ ಉಡುಪಿ ಆರ್ಚತ್ತ ಇದ್ವಿ. ಸೊ ಗಾಯ್ಸ್, ಡೇ 1 ವಿಡಿಯೋ ಇದಾಗಿದೆ. ಸೊ ವಿ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ನೆಕ್ಸ್ಟು ಡೇ 2 ವಿಡಿಯೋದಲ್ಲಿ ಉಡುಪಿನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಯಾವ ಪ್ಲೇಸಸ್ಸು, ಯಾವ್ದ್ರಲ್ಲಿ ಹೋಗ್ತಿದ್ದೀವಿ, ಯಾರ್ಯಾರು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಮಾಡಿ ನೋಡಿ. ಸೊ ಕನ್ನೋಡಿ ಗಾಯ್ಸ್. ಸೊ ಹೇಳಿದ್ನಲ್ಲ ಆಗಲೇ, ಈ ಕಾನ್ಶೋ ಬಂದಾಗಿಂದ ಈ ಥರ ಲೇಟ್ ನೈಟಲ್ಲಿ ಬರೋದು. ಐ ನೀಡ್ ಮೆಡಿ ಮಿಕ್ಸ್ ನಾಟ್ಸ್ ಅಂತು. ನೀರು ಬಾಟ್ಲು ಇಟ್ಟಿದಾರಲ್ಲ ಅಲ್ಲೇ. 3 ದಿನಕ್ಕೆ 3 ಕೊಡ್ಬೇಕು ತಾನೆ. ಸೊ ಡೇ 1 ವಿಡಿಯೋ ಇದಾಗಿತ್ತು. ಡೇ 2 ಅಲ್ಲಿ ನಿಮ್ಮನ್ನ ಆದಷ್ಟು ಬೇಗ ನೋಡ್ತೀನಿ. ಅಂಟಿಲ್ ದಟ್ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಟಾಟಾ. ಸಂಕೇತ್ ಅವರು ಸಜೆಸ್ಟ್ ಮಾಡಿದ್ದು ಹೈವೇ ಮಹಿಮೆ ನೋಡಿ. ಸೊ ಕ್ಯಾಮ್ರಾ ಫುಲ್ಲು ಧೂಳು. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಅದು ಮಾತ್ರ ಅಲ್ಲ, ಈ ಡ್ರೆಸ್ಸು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಸೊ ಪ್ಯಾಂಟ್ಗಳು ಹೋಯ್ತು. ನಮ್ಮ ಹುಡುಗ ಪಾಪ 1800 ರೂಪಾಯಿ ಕೊಟ್ಟು ಹೊಸ ತೊಗೊಂಡೆ ಇವತ್ತು. ಸೊ ಅದ್ರ ಗತಿ ನೋಡಿ. ಸೊ ಇದರಿಂದ ಏನು ತೊಗೊತಿದೆ, ನೀವು 600 ರೂಪಾಯಿ ಹಾಕಿದ್ರು ಅದೇ ಎಫರ್ಟೆ, 1000 ರೂಪಾಯಿ ಹಾಕಿದ್ರು ಅದೇ ಎಫರ್ಟೆ. ಸೊ ಮಿನಿಮಮ್ ಆಗಿ ಬದುಕೋದು ಕಲ್ತ್ಕೊಳ್ಳಿ ಅಗಸ್ತಿನ ಥರ. ಓಕೆ, ಟೇಕ್ ಕೇರ್ ಗಾಯ್ಸ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಗುಡ್ ನೈಟ್ ಗೈಸ್. ಅವ್ನ ಕಣ್ಣು ನೋಡಿ, ನಿನ್ನ ಕಣ್ಣು ತೋರಿಸ್ದೆ ಶಂಡ. ಸ್ವಲ್ಪ ಎಲ್ಲ ನಮ್ಮ ಶಿಷ್ಯ ಹೇಳಿದ ಹೈವೇ ಮಹಿಮೆ. ಇಲ್ಲ ಗುರು, ಹೈವೇ ರೆಡಿ ಆಗಿದೆ, ಬಾ ಗುರು, ಅರ್ಧ ಗಂಟೆಲಿ ಹೋಗ್ಬಿಡ್ಬೋದು ಗುರು ಅಂತ ಕರ್ಕೊಂಬಂದ.